ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಜೊತೆಗೆ ಇಡೀ ಬದುಕನ್ನು ಕಳೆದ ಯಾದವರ ಕೊನೆ ಎಂಥ ವಿಚಿತ್ರ. ಆ ವಿಚಿತ್ರವಾದಂಥ ಒಂದು ಸ್ಥಿತಿ ಕೃಷ್ಣ ಅವರನ್ನು ಪುಣ್ಯ ಸ್ಥಳದಲ್ಲಿ ಸಾವು ಬರಲಿ ಅಂತ ಪ್ರಭಾಸಕ್ಕೆ ಕರ್ಕೊಂಡು ಬಂದಿದ್ದಾನೆ. ಪ್ರಭಾಸದಲ್ಲಿ ಸಮುದ್ರ ಸ್ನಾನ ಮಾಡಿ, ಸರಸ್ವತಿ ಸ್ನಾನ ಮಾಡಿ, ಅವರ ಪೂಜೆ ಅರ್ಚನೆ ಎಲ್ಲ ಮುಗಿದು ಕುಡಿದರು. ಅದು ಕ್ಷತ್ರಿಯರ ಸಹಜವಾದ ಆಹಾರ. ದೇವರಿಗೆ ಅದನ್ನು ವಿಶೇಷ ಉತ್ಸವದಲ್ಲಿ ಅರ್ಪಣೆ ಮಾಡಿದರು, ಅದನ್ನು ಪಾನ ಮಾಡಿದರು. ಕುಡಿದು ಮೈ ಮರೆತರು. ಅದು ಏನೋ ಕೆಲವರಿಗೆ ಫಸ್ಟ್ ಟೈಮ್ ಕುಡಿದ್ರೆ ಮೂರು ದಿವಸ ಎಚ್ಚರ ಆಗೋದಿಲ್ಲ, ಬಿದ್ದುಕೊಂಡಿರ್ತಾರೆ ಹೋಟೆಲ್ನ ರೂಮ್ನಲ್ಲೇ. ಮತ್ತು 3 ದಿವಸ ಆದಮೇಲೆ ಯಾರೋ ಕರ್ಕೊಂಡೋಗಿ ಮನೆ ಬಿಟ್ಟು ಬರ್ತಾರೆ. ಅಂದರೆ ಅವರು ಅದನ್ನು ತಡ್ಕೊಳ್ಳೋ ಅಭ್ಯಾಸವೇ ಇಲ್ಲದೆ ಇದ್ದವರಿಗೆ ಅದು ಓವರ್ಡೋಸ್. ಇವರು ಹಂಗಲ್ಲ, ಜೀವಮಾನ ಪೂರ್ತಿ ಕುಡಿತಾ ಇದ್ದವರು, ಕುಡಿಯದವರೇನೂ ಅಲ್ಲ. ಬಲರಾಮನಿಗಂತೂ ಮದ್ಯಪಾನದಲ್ಲಿ ವಿಶೇಷ ಆಸಕ್ತಿ ಇತ್ತು ಅಂತ ಭಾಗವತದಲ್ಲಿ, ಭಾರತದಲ್ಲಿ ತುಂಬ ಕಡೆ ಹೇಳ್ತಾರೆ. ಅವರು ಕ್ಷತ್ರಿಯರು, ಅದು ನಿಷಿದ್ಧವೂ ಅಲ್ಲ. ಅಂಥ ಕುಡಿತದ ಆಸಕ್ತಿ ಇದ್ದು ಕುಡಿದವರು, ಕುಡಿದ ಅಭ್ಯಾಸ ಇದ್ದವರು, ಆದರೂ ಕೂಡ ಅವತ್ತು ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚು ಕುಡಿದರೋ ಅದು ಏನಾಯಿತೋ, ಕುಡಿತದ ಪ್ರಭಾವದಿಂದ ಅವರವರೊಳಗೆ ಸ್ಪರ್ಧೆ, ಯಾರು ಗಟ್ಟಿ ನೋಡೋಣ ಅಂತ ಹೊಡೆದಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೊಡೆದಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿ, ಅದು ಹೊಡೆದಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅದು ಆವೇಶ, ಮೊದಲೇ ಕುಡಿತದ ಆವೇಶ, ಆಮೇಲೆ ಆ ಒಂದು ಜಿದ್ದು ಸ್ಪರ್ಧೆ ಬಂತು ಅಂತಂದರೆ ಮನುಷ್ಯನಿಗೆ ಸ್ಪರ್ಧೆಯ ಆವೇಶ ಉಂಟಲ್ಲ, ಅದು ಭಯಾನಕ. ಆ ಸ್ಪರ್ಧೆಯಲ್ಲಿ ಕೊನೆ ಇದನ್ನು ನೋಡ್ತೀರಿ ನೀವು, ಕೋಳಿ ಕಾಳಗ. ಕೋಳಿಗಳ ಕಾಳಗದಲ್ಲಿ ಅವುಗಳನ್ನ ಕಾಲಿಗೆ ಕತ್ತಿ ಚೂರಿ ಕಟ್ಟಿ ಹೊಡೆದಾಟಕ್ಕೆ ಬಿಡ್ತಾರೆ. ಅವುಗಳಲ್ಲಿ ಆ ಸ್ಪರ್ಧೆ ಶುರುವಾಗಿಬಿಟ್ರೆ ಅದು ಎಳ್ಳಿ ಕೂಡದ ಕೋಳಿ ಕೂಡ ಹೋರಾಟ ಮಾಡುತ್ತೆ. ಅದು ಈ ಕೋಳಿಯನ್ನು ಚೂರಿ ತಾಗಿ ಅದರ ಕಾಲು ಕತ್ತರಿಸಿ ಅದರ ರೆಕ್ಕೆ ತುಂಡಾಗಿ ಕತ್ತಿಗೆ ಚೂರಿ ಬಿದ್ದು ಕತ್ತು ಜೋತಾಡ್ತಾ ಇದ್ರೂ ಹೋರಾಡುತ್ತೆ. ಅಂದರೆ ಆ ಜಿದ್ದಿನಿಂದ ಬರತಕ್ಕಂತಹದ್ದು ವಿಚಿತ್ರ. ಅದು ಕೊನೆ ಉಸಿರು ಇರುವ ತನಕ ಹೋರಾಡುತ್ತೆ. ಯುದ್ಧರಂಗದಲ್ಲಿ ಅವ್ರು ಹೇಳ್ತಾರೆ ಏನು ಅಂದರೆ, ಪಾತಯಂತಿ ಸ್ಮ ಪತಿತ ಸ್ವಶಿರೋಕ್ಷಿಭಿ. ಯುದ್ಧದಲ್ಲಿಯ ಜಿದ್ದು ಎಲ್ಲಿ ತನಕ ಅಂದರೆ ಮಹಾಭಾರತ ಯುದ್ಧದಲ್ಲಿ ವರ್ಣನೆ ಮಾಡ್ತಾರೆ. ಈ ಶ್ಲೋಕ ಭಾರತದಲ್ಲಿದೆ, ಈ ಶ್ಲೋಕ ಭಾಗವತದಲ್ಲಿದೆ. ಸೈನಿಕರು ಯುದ್ಧ ಮಾಡ್ತಾ ಇರುವಾಗ ಒಬ್ಬ ಸೈನಿಕರ ಎದುರವನು ಒಬ್ಬ ಸೈನಿಕರ ತಲೆ ಕಡಿದ್ರೆ ಜೀವ ಹೋಗಬೇಕಲ್ಲ, ಬೀಳ್ಬೇಕಲ್ಲ, ಸೇಡು, ಸಾವು ಬರಲ್ಲ. ನನ್ನನ್ನು ಕೊಂದವನಿಗೆ ಒಂದು ಪ್ರತಿ ಏಟು ಕೊಟ್ಟೇ ಸಾಯಬೇಕು ಅಂತ ಆ ಆಸೆ ಬಂದಾಗ ಸಾವು ಬರೋಲ್ಲ. ಕಡೆಗೆ ಕೆಳಗೆ ತಲೆ ತುಂಡಾಗಿ ಬಿದ್ದಿದೆ. ಬಿದ್ದ ತಲೆಯ ಕಣ್ಣಿನಿಂದ ನೋಡಿ ಈ ರುಂಡ ಹೋಗಿ ಈ ಎದುರಿನ ಶತ್ರುವಿನ ತಲೆ ಹಾರಿಸಿತು ಅಂತ ನೋಡ್ಲಿಕ್ಕೆ ಕಣ್ಣು ಕೆಳಗೆ ಬಿದ್ದಂಥದ್ದು. ಕೆಳಗೆ ಬಿದ್ದ ರುಂಡದಲ್ಲಿದ್ದ ಕಣ್ಣಿನಿಂದ ನೋಡಿಕೊಂಡು ಬರೀ ಮುಂಡ ಕತ್ತಿ ಹಿಡ್ಕೊಂಡು ಹೋಗಿ ಎದುರಾಳಿಯನ್ನು ಕಡಿದು ಕೆಳಗೆ ಬಿತ್ತಂತೆ. ಅಂದರೆ ಆ ಸೇಡು ಉಂಟಲ್ಲ, ಸಾಯ್ಲಿಕ್ಕೂ ಬಿಡೋಲ್ಲ ಅದು. ಹಾಗೆ ಇವರಲ್ಲಿ ಒಂಥರದ ಜಿದ್ದು ಶುರುವಾಗ್ಬಿಟ್ಟಿದೆ, ನಾನು ಬಲಿಷ್ಠ ಅಂತ. ಕುಡಿತದ ಅಮಲು ಎರಡೂ ಸೇರಿ ಶರೇಷು ಹೀಯಮಾನೇಷು
ಭಜ್ಯಮಾನೇಶು ಧನ್ವಸು ಶಸ್ತ್ರೇಶು ಕ್ಷೀಯಮಾಣೇಶು. ಇವರು ಹಾಗೇನು ಯುದ್ಧಕ್ಕೆ ಅಂತ ಹೋದವರಲ್ಲ ನೋಡಿ, ತುಂಬ ಆಯುಧಗಳನ್ನ ಹಿಡ್ಕೊಂಡು ಹೋಗಲ್ಲ. ಆದರೂ ಕ್ಷತ್ರಿಯರು ಹೋಗುವಾಗ ಅವರ ಹತ್ರ ಬಿಲ್ಲು ಬಾಣ ಯಾವಾಗಲೂ ಇದ್ದೇ ಇರುತ್ತೆ. ಶರೇಶು ಹೀಯಮಾನೇಶು, ಬಾಣಗಳೆಲ್ಲ ಖಾಲಿ ಆಯಿತು, ಬತ್ತಳಿಕೆಯಲ್ಲಿದ್ದ ಬಾಣ ಎಲ್ಲ ಖಾಲಿ ಆಯಿತು. ಹೊಡೆದು ಕಡೆಗೆ ಬಾಣ ಖಾಲಿ ಆದಮೇಲೆ ಬಿಲ್ಲು ತೆಗೆದು ಒಬ್ರಿಗೊಬ್ರು ಹೊಡ್ಕೊಳ್ಳಿಸು ಮಾಡ. ಭಜ್ಯಮಾನೇಶು ಧನ್ವಸು, ಬಿಲ್ಲು ಪುಡಿ ಆಯಿತು, ಬಾಣ ಖಾಲಿ ಆಯಿತು, ಬಿಲ್ಲು ಪುಡಿ ಆಯಿತು. ಶಸ್ತ್ರೇಶು ಕ್ಷೀಯಮಾಣೇಶು, ಬೇರೆ ಇನ್ನೇನು ಕತ್ತಿ ಗಿತ್ತಿ ಅವು ಎಲ್ಲ ಕೆಲಸವೂ ಮುಗೀತು. ಆದರೆ ಇವರು ಜಿದ್ದು ಮುಗಿಲಿಲ್ಲ, ಆಯುಧಗಳೆಲ್ಲ ಖಾಲಿ ಆದವು. ಆಗ ಮುಷ್ಟಿಭಿ ಜಹ್ರುಹು ಏರಕಾಹ, ಆಗ ಸಮುದ್ರದ ತೀರದಲ್ಲಿ ಬೆಳೆದಂತಹ ಮುಳ್ಳಿನ ಹುಲ್ಲುಂಟಲ್ಲ, ಏರಕ, ಇಶಿಕ ಅಂತಾರೆ. ಏರಕ ಮುಂಜಾದಿವ ಇಶೀಕಾಂ ಧೈರ್ಯೇಣ ಪ್ರವೃಹೇತ್. ಇಶಿಕ ಅಂದರೆ ಏರಕ ಅಂತ ಹೇಳ್ತಾರೆ, ಇಶಿಕ ಅಂತ ಹೇಳ್ತಾರೆ. ಅದು ಒಂದು ದರ್ಭೆಯಂತೆ ದೂರಕ್ಕೆ ಕಾಣುವ ಒಂದು ಹುಲ್ಲಿನ ಗಿಡ. ಅದು ಕಾಂಡ ನೋಡಿದರೆ ದರ್ಭೆ ಹಾಗೆ ಕಾಣುತ್ತೆ. ತುದಿಗೆ ಹೋದರೆ ದರ್ಭೆಯಲ್ಲಿ ಆ ತುದಿಯಲ್ಲಿ ಶಾರ್ಪ್ ಆಗಿ ಮುಳ್ಳಿನ ಹಾಗೆ ಇರೋಲ್ಲ. ಇದು ತುದಿಗೆ ಹೋದ ಒಳ್ಳೆ ಶಾರ್ಪು ಮುಳ್ಳಿನ ಹಾಗೆ. ಅದು ಮತ್ತೆ ಎಷ್ಟು ದಬ್ಬಣದಷ್ಟು ದಪ್ಪ ಇರ್ತದೆ, ಅದು ಮುಳ್ಳು ದಪ್ಪ. ಅದು ಇನ್ನು ಅದನ್ನು ತುದಿಯಿಂದ ಒಬ್ಬನನ್ನು ಚುಚ್ಚಿದರೆ, ಹೊಟ್ಟೆಯಿಂದ ಈಚೆ ಚುಚ್ಚಿದರೆ ಆಚೆ ಬರಬೇಕು, ಅಷ್ಟು ಗಟ್ಟಿಯಾದ ಮುಳ್ಳದು. ಸಮುದ್ರ ತೀರದಲ್ಲಿ ಬೆಳೆಯುತ್ತೆ, ಈಗಲೂ ಬೆಳೆಯುತ್ತೆ. ಅದೇನು ಆ ಹೊಸ ಸಂಗತಿ ಅಲ್ಲ, ಇವತ್ತು ನೀವು ನೋಡಬಹುದು. ಪ್ರಾಯ ನೀವು ಸಮುದ್ರ ತೀರಕ್ಕೆ ಬಂದರೆ ಉಡುಪಿಯಲ್ಲಿ ಮಲ್ಪೆಯಲ್ಲಿ ಕೂಡ ನೋಡಬಹುದು ಅದನ್ನು. ಅದು ಹೆಚ್ಚಾಗಿ ಸಮುದ್ರ ತೀರದಲ್ಲೇ ಬೆಳೆಯುವಂಥ ಗಿಡ. ಅದು ಮುಳ್ಳು ಅಂದರೆ ಮುಳ್ಳು, ಭಯಾನಕವಾದ ಮುಳ್ಳದು, ಇಷ್ಟು ಉದ್ದ. ಅದನ್ನು ತುದಿ ಹಿಡ್ಕೊಂಡು ಚಚ್ಚಿಬಿಟ್ರೆ ಒಬ್ಬನ ಕೊಲೆ ಮಾಡಬಹುದು, ಅಷ್ಟು ಶಾರ್ಪ್ ಆದ ಮುಳ್ಳದು. ಸಮುದ್ರ ತೀರದಲ್ಲಿ ಮುಷ್ಟಿಭಿಹಿ ಜಹ್ರುಹು ಏರಕಾಹ, ಹೋಗಿ ಮುಷ್ಟಿ ಆ ಏರಕ ಕಿತ್ತು ತಂದ್ರಂತೆ ಹೊಡೆದಾಡಿಕೊಳ್ಳಿಕ್ಕೆ. ತಮ್ಮ ಆಯುಧ ಹೋಯಿತು, ಬಿಲ್ಲು ಮುರಿದು ಹೋಯಿತು, ಏನು ಆಯುಧಗಳಿಲ್ಲ, ಆದರೆ ಜಿದ್ದು ಹೋಗಲಿಲ್ಲ, ಹೊಡೆದಾಡಿಕೊಳ್ಳಿಕ್ಕೆ ತಂದ್ರಂತೆ. ಹೀಗೆ ಹೊಡೆದಾಡಿಕೊಳ್ತಾ ಒಬ್ಬರನ್ನೊಬ್ಬರು ಸ್ಪರ್ಧಾ ಕ್ರೋಧ ಕ್ಷಯಂ ನಿನ್ಯೇ. ಈ ಸ್ಪರ್ಧೆ, ಸಿಟ್ಟಿನಲ್ಲಿ ಸ್ಪರ್ಧೆ, ಅವನು ಮುಗಿಸ್ಬಿಡ್ಬೇಕು, ನಾನು ಬಲಿಷ್ಠ ಆಗಬೇಕು ಅಂತನಲ್ಲಿ ಈ ಮುಳ್ಳಿನ ಗಿಡ ಹಿಡ್ಕೊಂಡು ಒಬ್ಬರೊಬ್ಬರು ಹೊಡೆದಾಡಿಕೊಳ್ಳಿ ಶುರು ಮಾಡಿದ್ರಂತೆ. ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಇವನವನು ಹೊಡೆದಾಡಿಕೊಂಡು ಎಲ್ಲರೂ ಸತ್ತು ಬಿದ್ದರು. ಕ್ಷಯಂ ನಿನ್ಯೆ, ಹೇಗೆ ಅಂದರೆ ವೈಣವೋ ಅಗ್ನಿ ಯಥಾ ವನಂ ಅಂತ. ಬಿದಿರಿನ ಮೆಳೆಗೆ ಬಿದ್ದ ಬೆಂಕಿ ಇಡೀ ಕಾಡನ್ನು ಹೇಗೆ ಸುಡುತ್ತು, ಬಿದಿರಿನ ಮೆಳೆಗೆ ಮೊದಲು ಬೆಂಕಿ ಹಿಡಿಯೋದು, ಅದು ಬೆಂಕಿ ಹಿಡ್ಕೊಂಡಾಗ ಇಡೀ ಕಾಡನ್ನು ಸುಟ್ಟು ಬಿಡುತ್ತೆ. ಅದು ಹೇಗೆ ಒಂದು ಬಿದಿರಿನ ಮೆಳೆಗೆ ಹಿಡಿದ ಬೆಂಕಿ ಇಡೀ ಕಾಡನ್ನು ಹೇಗೆ ಸುಟ್ಟು ಬಿಡುತ್ತೋ, ಹಾಗೆ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು. ಈ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಸಂಗತಿಯನ್ನು ಹೇಳ್ತಾರೆ. ಹೊಡೆದಾಡಿಕೊಳ್ತಾ ಕೃಷ್ಣನಿಗೆ ಹೊಡಿಲಿಕ್ಕೆ ಬಂದರಂತೆ ಅವು ಕುಡಿದು. ಯಾಕೆ ಅಂದರೆ ಸಹಜ, ಈ ಕುಡಿದ ಆ ದೌರ್ಬಲ್ಯದಲ್ಲಿ ಯಾವಾಗ ಹೊರಗೆ ಬರೋದು. ನಿನ್ನಿಂದಾಗೇ ನಮಗೆ ಇಷ್ಟು ಕಷ್ಟ ಬಂದದ್ದು. ಜರಾಸಂಧ 18 ಸರ್ತಿ ನಮ್ಮ ಮೇಲೆ ಯುದ್ಧ ಮಾಡಿದ್ದ, ನೀನು ನಮ್ಮ ನಾಯಕ, ಆದ್ದರಿಂದ ನಮಗೆ ಇಡೀ ಜೀವಮಾನದಲ್ಲಿ ಕಷ್ಟ ಬಂದದ್ದು ನಿನ್ನಿಂದ. ನಿನ್ನ ಶತ್ರುಗಳೆಲ್ಲ ನಮ್ಮ ಮೇಲೆ ಧಾರ, ಇಡೀ ಯಾದವರು ಒದ್ದಾಡಿದ್ದು ನಿನ್ನಿಂದಾಗಿ ಅಂತ ಕೃಷ್ಣನ ಮೇಲೆ ಸಿಟ್ಟು. ಕೃಷ್ಣನೇ ಹೊಡಿಲಿಕ್ಕೆ ಬಂದ, ಬಲರಾಮನೇ ಹೊಡೆಯುವುದು. ಏನಾಗಿಬಿಟ್ಟಿದೆ ಅಂದರೆ ಅಂತ್ಯಕಾಲದ ಪೂರ್ತಿ ಬುದ್ಧಿ ತಿರುಗಿಬಿಟ್ಟಿದೆ. ನಿನ್ನಿಂದಾಗಿಯೇ ಯಾದವರಿಗೆ ಇಲ್ಲದ ಆಪತ್ತು ಬಂದದ್ದು. ನೀನು ಲೀಡರ್ ಆಗ್ಲಿಕ್ಕೆ ಹೋಗಿ, ಇಲ್ಲದೆ ನಾವು ಸುಖವಾಗಿರ್ತಿದ್ದೆವು ಅಂತ ಕೃಷ್ಣನ ಮೇಲೆ ತಿರುಗಿಬಿದ್ದು ಕೃಷ್ಣನಿಗೆ ಬಲರಾಮನಿಗೆ ಹೊಡಿಲಿಕ್ಕೆ ಹೋದಂತೆ. ಕೃಷ್ಣ ಅವರನ್ನು ಗದರಿಸಿ ತಳ್ಳಿದ, ಕಳಿಸಿಬಿಟ್ಟ. ಅವನು ಏನೂ ಮಾಡಲಿಲ್ಲ. ಆದರೂ ಹೀಗೆ ಕೃಷ್ಣನ ಕಣ್ಮುಂದೆ ಹೊಡೆದಾಡಿಕೊಂಡು ಸತ್ರು. ಏವಂ ಸರ್ವೇಷು ನಷ್ಟೇಷು ಕುಲೇಷು ಸ್ವೇಷು ಕೇಶವಃ. ಕೃಷ್ಣ ನಿಂತು ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ಸ್ವೇಷು ಕುಲೇಷು ಸರ್ವೇಷು ನಷ್ಟೇಷು, ತನ್ನ ಕುಲ ಬಾಂಧವರು ಎಲ್ಲರೂ ಕೂಡ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಬಿದ್ದು ಸತ್ರು. ದೊಡ್ಡ ಸಮುದ್ರ ತೀರದಲ್ಲಿ ಪ್ರಭಾಸದಲ್ಲಿ ದೊಡ್ಡ ಹೆಣದ ರಾಶಿ ಬಿತ್ತು. ಯುದ್ಧರಂಗದಲ್ಲಿ ಕೂಡ ಅಷ್ಟು ಹೆಣ ಬೀಳಲಿಕ್ಕಿಲ್ಲ, ಅಷ್ಟು ಪ್ರಚಂಡ ಹೆಣಗಳ ರಾಶಿ ಬಿತ್ತು ಅಂತ ಹೇಳ್ತಾನೆ. ಏವಂ ಸರ್ವೇಷು ನಷ್ಟೇಶು, ಅಲ್ಲಿಗೆ ಕೃಷ್ಣ ಯಾರನ್ನು ಕರ್ಕೊಂಡು ಹೋಗಿದ್ದಾನೆ, ಉಳಿದವರು ಅಂದರೆ ಮುದುಕರು, ಇಲ್ಲಿ ಉಳಿದವರು ದ್ವಾರಕೆಯಲ್ಲಿ ಹೆಂಗಸರು ಮತ್ತು ಮಕ್ಕಳು, ಸಾಮಾನ್ಯ ಗಟ್ಟಿಮುಟ್ಟಿದವರೆಲ್ಲ ಹೋಗಿದ್ದಾರೆ ಕೃಷ್ಣನ ಒಟ್ಟಿಗೆ. ಅಷ್ಟನ್ನು ಹೊಡೆದಾಡ್ಕೊಂಡು ಸತ್ತಿದ್ದಾರೆ. ಏವಂ ಸರ್ವೇಷು ನಷ್ಟೇಷು ಕುಲೇಷು ಸ್ವೇಷು
ಕೇಶವ ಕೃಷ್ಣ ಒಂದು ಕೆಲಸ ಸಾಂಗ ಆಯಿತು, ಎಲ್ಲ ಸತ್ತು ಬಿದ್ದಿದ್ದಾರೆ, ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಯಿತು. ಏನು? ಉತ್ತಾರಿತೋ ಭುವೋ ಭಾರ ಇತಿ ಮೇನೇ ಅವಶೇಷಿತ. ಭೂಮಿ ಭಾರ ಸುಮಾರು ಹೋಗಿತ್ತು ಮಹಾಭಾರತ ಯುದ್ಧದಲ್ಲೇ, ಆಗ ಹೋಗಿ ಉಳಿದವು ಈಗ ಹೋದವು, ಅಲ್ಲಿಗೆ ಸರಿ ಆಯ್ತು, ಈಗ ಭೂಮಿಯ ಬ್ಯಾಲೆನ್ಸ್ ಆಯಿತು ಅಂತ ಹೇಳಿದಂತೆ ಕೃಷ್ಣ. ಭುವೋ ಭಾರ ಅವಶೇಷಿತ, ಹಿಂದೆ ಭೂಮಿ ಭಾರವಾಗಿದ್ದದ್ದು ಅವೆಲ್ಲ ಹೋಗಿ ಮತ್ತು ಸ್ವಲ್ಪ ಮಂದಿ ಉಳಿದಿದ್ರಲ್ಲ ಭಾರವಾಗಿ, ಅವರೂ ಕೂಡ ಇವತ್ತು ಹೊರಟು ಹೋದರು, ಭೂಮಿಯ ಭಾರ ಪೂರ್ತಿ ಇಳಿಸಿದಾಗಾಯಿತು ಅಂತ ಒಂದು ಹಾಯಾದ ನಿಟ್ಟುಸಿರು. ಒಂದು ಸರ್ತಿ ಕೈ ಹಾಕಿದ ಕೆಲಸ ಮುಗಿದಲ್ಲಪ್ಪ ಅಯ್ಯಪ್ಪ ಅಂತ ನಾವು ಹೇಳೋಲ್ವ, ಆ ಥರ ಹೇಳ್ತಾನೆ ಕೃಷ್ಣ. ಭೂಮಿಯ ಭಾರ ಒಮ್ಮೆಗೆ ಇಳಿದು ಭೂಮಿ ಆರಾಮವಾಗಿರುವಂತೆ ಆಯಿತು ಅಂತ ಕೃಷ್ಣ ಸಂತೋಷಪಟ್ಟ. ಯಾದವರೆಲ್ಲ ಸತ್ರು, ಬಲರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಇವರಿಬ್ಬರು ಮಾತ್ರ ಹೊಡೆದಾಡಿಕೊಳ್ಳದೆ ಇದ್ದವರು, ಅವರಿಬ್ಬರಿದ್ದಾರೆ ಅಲ್ಲಿ. ಸರಿ, ಬಲರಾಮ ರಾಮ ಸಮುದ್ರ ವೇಲಾಯಾಮ್ ಯೋಗಮಾಸ್ಥಾಯ ಪೌರುಷಂ ತತ್ಯಜೇ ಯೋಗಮಾವಿಶ್ಯ ಸಂಯೋಜ್ಯಾತ್ಮಾನಮಾತ್ಮನಿ. ಬಲರಾಮ ಸೀದ ಸಮುದ್ರ ತೀರಕ್ಕೆ ಹೋಗಿ ಕೂತಂತೆ. ಪ್ರಭಾಸದ ಸಮುದ್ರ ತೀರದಲ್ಲಿ ಹೋಗಿ ಯೋಗಮಾಸ್ಥಾಯ ಪೌರುಷಂ, ಪೌರುಷ ಯೋಗ, ಪುರುಷ ಸಂಬಂಧಿಯಾದ ಮನೋಯೋಗ. ಪುರುಷ ಅಂದರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಅವನೇ ಪುರುಷ. ಸಹಸ್ರ ಶೀರ್ಷನಾದ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪುರುಷೋಹ ವೈ ನಾರಾಯಣ ಅಂತ ಉಪನಿಷತ್ ಪ್ರತಿಪಾದ್ಯನಾದ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ, ಎಲ್ಲಕ್ಕಿಂತ ಹಿರಿಯ ತತ್ವ ಪುರುಷ. ಅದು ಯಾರು ಅಂದರೆ ತದ್ವಿಷ್ಣೋ ಪರಮಂ ಪದಂ. ಅಂಥ ನಾರಾಯಣನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಯೋಗಂ ಆಸ್ಥಾಯ ಪೌರುಷಂ, ನಾರಾಯಣನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಸಮುದ್ರ ತೀರದಲ್ಲಿ ಧ್ಯಾನಮಗ್ನನಾಗಿ ಕೂತುಬಿಟ್ಟ. ಅಂತ ಕೂತು ಯೋಗಂ ತತ್ಯಜೇ ಯೋಗಮಾವಿಶ್ಯ ಸಂಯೋಜ್ಯ ಆತ್ಮಾನಂ ಆತ್ಮನಿ, ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ, ಆತ್ಮಾನಂ ಮನಃ ಆತ್ಮನಿ ಪರಮಾತ್ಮನಿ ಸಂಯೋಜ್ಯ, ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ ಆ ಯೋಗದ ಸ್ಥಿತಿಯಲ್ಲೇ ತಾನು ದೇಹತ್ಯಾಗ ಮಾಡಿಬಿಟ್ಟು ಶೇಷನಾಗಿ ಹೊರಟೋಗ್ಬಿಟ್ಟ. ಬಲರಾಮ ಹೊರಟು ಹೋದ. ರಾಮ ನಿರ್ಯಾಣಂ ಆಲೋಕ್ಯ, ಕೃಷ್ಣನ ಕಣ್ಣು ಮುಂದೆ ಬಲರಾಮ ಕೃಷ್ಣನನ್ನು ಧ್ಯಾನ ಮಾಡ್ತಾ ಆ ಯೋಗ ಸ್ಥಿತಿಯಲ್ಲಿ ತನ್ನ ದೇಹತ್ಯಾಗ ಮಾಡಿ ಹೊರಟು ಹೋದ. ರಾಮನು ಹೊರಟು ಹೋದ್ದನ್ನು ನೋಡಿದ ಕೃಷ್ಣ, ಭಗವಾನ್ನ ದೇವಕೀ ಸುತಃ ನಿಶಸಾದ ಧರೋಪಸ್ಥೆ ತೂಷ್ಣೀಂ ಆಸಾದ್ಯ ಪಿಪ್ಪಲಂ. ಒಂದು ಮರದ ತೋಪಿನ ಹತ್ರ ಹೋದ ಅಂತೆ ಕೃಷ್ಣ. ಮರದ ತೋಪಿನ ಹತ್ರ ಅಲ್ಲಿ ಹೋಗಿ ಅಲ್ಲೇ ಮರದ ಬುಡದಲ್ಲಿ, ಪಿಪ್ಪಲಂ ಅಸಾಧ್ಯ, ಮರದ ಬುಡದಲ್ಲಿ ಬರೀ ನೆಲದಲ್ಲಿ ಕೂತ್ಬಿಟ್ಟ. ಧರೋಪಸ್ಥೆ ನಿಶಸಾದ ತೂಷ್ಣೀಂ ಆಸಾಧ್ಯ ಪಿಪ್ಪಲಂ. ಆ ಅಶ್ವತ್ಥ ಮರದ ಬುಡದಲ್ಲಿ ನೆಲದಲ್ಲಿ ವೀರಾಸನ ಹಾಕಿ ಎಡತೊಡೆಯ ಮೇಲೆ ಬಲಗಾಲಿಟ್ಟು ಕೂತ್ಬಿಟ್ಟಂತ. ಎಡತೊಡೆಯ ಮೇಲೆ ಬಲಗಾಲಿಟ್ಟಿದ್ದಾನೆ. ಅದು ದೂರಕ್ಕೆ ಆ ಮರದ ತೋಪಿನಲ್ಲಿ ಕೃಷ್ಣ ಕಾಣಿಸ್ತಿರ್ಲಿಲ್ಲ, ಆದರೆ ಅದು ದೂರದಲ್ಲಿ ಕೃಷ್ಣನ ಬಲಗಾಲು ಮಾತ್ರ ಎಡತೊಡೆಯ ಮೇಲೆ ಇಟ್ಟಿದ್ದಲ್ಲ, ಅದು ಮಾತ್ರ ದೂರಕ್ಕೆ ಕಾಣ್ತಾ ಇದೆ. ಯಾವುದೋ ಒಂದು ಮೊಲದಂಥ ಪ್ರಾಣಿ ಆ ಮರದ ಬುಡದಲ್ಲಿದೆ ಅಂತ ದೂರದಲ್ಲಿ ಕಾಣುವಂಥ ದೃಶ್ಯ ಅಷ್ಟೇ. ಯಾವುದೋ ಒಂದು ಪ್ರಾಣಿ ಇದೆ ಅನ್ನುವ ರೀತಿಯಲ್ಲಿ ಕಾಣ್ತದೆ. ಏನಾಗಿದೆ? ಅಲ್ಲಿ ಬೇಟೆಯಾಡಲಿಕ್ಕೆ ಅಂತ ಓಡಾಡ್ತಾ ಇದ್ದ ಒಬ್ಬ, ಅವನ ಹೆಸರು ಜರ ಅಂತ. ಆ ಜರ ಅಂತ ಅನ್ನೋವನೊಬ್ಬ ಏನು ಬೇಡ ಬೇಟೆಯಾಡಲಿಕ್ಕೋಸ್ಕರ ಸುತ್ತಾಡ್ತಾ ಇದ್ದವ. ಅವನ ಕೈಯಲ್ಲೇ ಇದೆ ಆ ಬಾಣ. ಯಾವುದನ್ನ ಸಾಂಬನ ಗರ್ಭದಿಂದ ಬಂದ ಕಬ್ಬಿಣದ ಚೂರು, ಆ ಕಬ್ಬಿಣದ ಚೂರಿನಿಂದಲೇ ಯಾದವರ ನಾಶವಾಗುತ್ತೆ ಅಂತ ಋಷಿಗಳು ಶಾಪ ಕೊಟ್ಟ ಕಬ್ಬಿಣ, ಅದನ್ನು ಉಗ್ರಸೇನ ಪುಡಿ ಮಾಡಿ ಕುಟ್ಟಿ 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 ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಡಿಸಿದ್ದ. ಆ ಸಮುದ್ರಕ್ಕೆ ಬಿಸಾಡಿದ ಪುಡಿ ದಡಕ್ಕೆ ಬಂದು ಅದೇ ಆ ಏರಕ ಮುಳ್ಳಿನ ಗಿಡವಾಗಿ ಬೆಳೆಯಿತು ಒಂದು ಕಡೆ. ಮತ್ತೊಂದು ತುಂಡು ಮೀನಿನ ಬಾಯಿಗೆ ಹೋಗಿ ಮೀನಿನ ಹೊಟ್ಟೆಯಿಂದ ಮತ್ತೆ ಅದನ್ನು ಹಿಡಿದು ಬೆಸ್ತರು ಸಿಗಿದಾಗ ಸಿಕ್ಕಿದ ತುಂಡಿನಿಂದ ಈ ಜರ ಬಾಣ ಮಾಡಿದ್ದಾನೆ. ಆ ಬಾಣ ಹಿಡ್ಕೊಂಡು ಬಂದಿದ್ದಾನೆ.
ಭಗವಂತನ ವ್ಯವಸ್ಥೆ ನೋಡಿ. ಋಷಿಗಳ ಶಾಪ ಅದನ್ನು ಯಾವ ಲಕ್ಷ್ಯವೂ ಅಲ್ಲ ಭಗವಂತನಿಗೆ. ಆದರೆ ಅವನು ಕೋನು ಮಾನಃ ಕವೀನಾಂ, ಋಷಿಗಳ ಮಾನ ಉಳಿಸುವವನವನು. ಅದಕ್ಕೋಸ್ಕರ ಆ ಋಷಿಗಳ ಶಾಪಗ್ರಸ್ತವಾದ ಸಾಂಬನ ಉದರದಿಂದ ಬಂದ ಆ ಕಬ್ಬಿಣದ ಸಲಾಕೆಯ ಚೂರಿನಿಂದ ಮಾಡಿದ ಬಾಣವೇ ತನ್ನ ದೇಹಕ್ಕೆ ತಾಗಿ ತಾನೂ ಆ ಶಾಪಗ್ರಸ್ತನೋ ಎನ್ನುವಂತೆ ಅವತಾರ ಸಮಾಪ್ತಿ ಮಾಡಬೇಕು. ಇದು ಋಷಿಗಳ ಮೇಲೆ ಭಗವಂತನಿಗೆ ಇರತಕ್ಕಂಥ ಅನನ್ಯವಾದ ಪ್ರೀತಿ. ಋಷಿಗಳು ಹೇಳಿದ ಹಾಗೆ ಆಗಬೇಕು, ಅವರ ಮಾತು ಉಳಿಯಬೇಕು. ಆ ಬೇಡನವ ಬಾಣ ಹಗಲಲ್ಲಿ ಇಟ್ಕೊಂಡು ಬಂದಿದ್ದಾನೆ. ದೂರದಲ್ಲಿ ನೋಡಿದ ಮರದ ಬುಡದಲ್ಲಿ ಒಂದು ಪ್ರಾಣಿ, ಯಾವುದೋ ಒಂದು ಸಣ್ಣ ಪ್ರಾಣಿ, ಅದು ಜಿಂಕೆ ಮರಿ ಇರಬಹುದು, ಮೊಲ ಇರಬಹುದು, ಯಾವುದೋ ಒಂದು. ಕಾಲಿನ ಹಾಗೆ ಕಾಣಲಿಲ್ಲ ಅವನಿಗೆ. ಅವನಿಗೂ ಕಣ್ಕಟ್ಟಿದ ಹಾಗೆ ಆಗತ್ತೇನೋ. ಇವೆಲ್ಲ ಮನುಷ್ಯನಿಗೆ ಕಣ್ಕಟ್ಟಿದಾಗ ಏನೇನು ಕಾಣಬೇಕು ಅದು ಆಗ್ತಾ ಇರ್ತದೆ. ಅವನಿಗೆ ಯಾವುದೋ ಒಂದು ಪ್ರಾಣಿ, ಒಂದು ಸಣ್ಣ ಕಾಡು ಪ್ರಾಣಿ, ಅದು ಮೊಲ ಇರಬಹುದು, ಜಿಂಕೆ ಮರಿ ಇರಬಹುದು, ಇನ್ಯಾವುದೋ ಇರಬಹುದು. ಮೃಗಾಕಾರಂ ತಚ್ಚರಣಂ ವಿವ್ಯಾಧ ಮೃಗಶಂಕಯ ಅಂತ, ಯಾವುದೋ ಒಂದು ಸಣ್ಣ ಪ್ರಾಣಿ ಅಂತ ತಿಳ್ಕೊಂಡು ಭಗವಂತನ ಕಾಲಿಗೆ ಗುರಿ ಇಟ್ಟು ಬಾಣ ಬಿಟ್ಟ. ಅದೇ ಬಾಣ, ಯಾವ ಬಾಣ ಸಾಂಬನ ಗರ್ಭದಿಂದ ಬಂದು ಮೀನು ನುಂಗಿ ಅದನ್ನು ಹಿಡಿದು ಬೆಸ್ತರು ಅದನ್ನು ಬಗಿದಾಗ ಅದರ ಹೊಟ್ಟೆಯಲ್ಲಿ ಸಿಕ್ಕಿದ್ದನ್ನು ಇವನು ಯಾವುದನ್ನು ಬಾಣವಾಗಿ ಉಪಯೋಗಿಸಿದ್ದಾನೋ ಅದೇ ಬಾಣವನ್ನು ಕೃಷ್ಣನ ಕಾಲಿಗೆ ಬಿಟ್ಟ. ಒಂದೊಂದು ಸಂಗತಿಗೂ ಒಂದೊಂದು ಹಿನ್ನೆಲೆ ಇರುತ್ತೆ ನೋಡಿ. ಇವನು ಯಾಕೆ ಕೃಷ್ಣನ ಕಾಲಿಗೆ ಅದು ಒಂದು ಋಷಿಗಳ ಶಾಪ ಸತ್ಯ ಆಗೋದಕ್ಕೋಸ್ಕರ ಆ ಬಾಣ ಬಿಟ್ಟ. ಈ ಬೇಡನೇ ಯಾಕೆ ಬಾಣ ಬಿಡಬೇಕು? ಅದರ ಹಿಂದೆ ಒಂದು ದೊಡ್ಡ ಕಥೆ. ಈ ಬೇಡ ದಶಮಸ್ಕಂಧದಲ್ಲಿ ಇದಕ್ಕೊಂದು ಕಥೆ ಹೇಳಿದ್ದಾರೆ. ಆ ಕಥೆಯಿಂದಾಗಿ ಇಲ್ಲಿ ಈ ಕಥೆಗೆ ಒಂದು ಲಿಂಕ್. ಅದು ಇವನು ಯಾರೋ ಅಲ್ಲ, ಈ ಬೇಡ ಸ್ವಯಂ ಭೃಗು ಮಹರ್ಷಿ. ಅಲ್ಲಿ ಋಷಿಗಳು ಶಾಪ ಕೊಟ್ಟಿದ್ದಾರೆ. ಭೃಗುವಿನ ಒಡನಾಡಿಗಳಾಗಿರ್ತಕ್ಕಂಥ ಋಷಿಗಳೆಲ್ಲ ಅಲ್ಲಿ ಶಾಪ ಕೊಟ್ಟಿದ್ದಾರೆ. ವಸಿಷ್ಠ, ವಿಶ್ವಾಮಿತ್ರ, ಕಾಶ್ಯಪ, ಅತ್ರಿ ಎಲ್ಲ ನಾರದರು ಎಲ್ಲ ಅಲ್ಲಿ ಶಾಪ ಕೊಟ್ಟಿದ್ದಾರೆ. ಅವರ ಒಡನಾಡಿಗಳಲ್ಲಿ ಒಬ್ಬನಾದ ಭೃಗು ಇನ್ನೊಂದು ಕೆಲಸ ಮಾಡಿ ಅವನು ಇಲ್ಲಿ ಬೇಡನವನು ಹಾಕೊಟ್ಟಿದ್ದಾನೆ. ಅವರ ಶಾಪದಿಂದ ಬಂದ ಬಾಣವನ್ನು ಬಿಡುವ ಕೆಲಸ ಭೃಗು ಮಾಡಿದ. ಆ ಋಷಿಗಳಲ್ಲೇ ಒಬ್ಬ ಇಲ್ಲಿ ಭೃಗು ಆಗಿ ಇವನು ಬುಜ್ಜ. ಅದು ಏನು ಕಥೆ ಅಂದರೆ, ದಶಮಸ್ಕಂಧದಲ್ಲಿ ಒಂದು ಕಥೆ ಬಂದಿದೆ. ದೇವರಲ್ಲಿ ಸರ್ವೋತ್ತಮನಾದ ದೇವರು ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಭೃಗು ಹೋದ. ಭೃಗು ಹೋಗಿ ವಿಷ್ಣುವಿನ ಬಳಿ ಹೋದಾಗ ವಿಷ್ಣು ಮಾತಾಡಿಸಲಿಲ್ಲ. ಹೋಗಿ ಒದ್ದು ಬಿಟ್ಟ ಕಾಲಿಗೆ, ಎದೆಗೆ ತುಳಿದ ಕಾಲಿನಿಂದ ಆ ತಪ್ಪಿನ ಫಲವಾಗಿ ಭಗವಂತನ ಕಾಲಿಗೆ ಬಾಣ ಬಿಡುವಂಥ ಒಂದು ಯೋಗವಂತವನು. ಭಗವಂತನನ್ನು ಕಾಲಿನಿಂದ ತುಳಿದಿದ್ದ. ಆದರೆ ಮಹಾಪುಣ್ಯಾತ್ಮ, ಭಗವಂತ ಸರ್ವೋತ್ತಮ ಅಂತ ಬಂದು ಸಾರಿದವ. ಆದರೆ ಪ್ರತಿಯೊಂದು ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಉಂಟು. ಭಗವಂತನ ರಾಜ್ಯದಲ್ಲಿ ಯಾವುದೂ ಮೈನಸ್ ಆಗುವುದಿಲ್ಲ. ಭಗವಂತನನ್ನ ಕಾಲಲ್ಲಿ ತುಳಿದದ್ದರಿಂದ ಅದಕ್ಕೆ ಪ್ರತಿಯಾಗಿ ಭಗವಂತನ ಕಾಲಿಗೆ ಬಾಣ ಬಿಡಬೇಕಾದಂತಹ ಒಂದು. ಆದರೆ ಈ ಬಾಣ ಬಿಡುವುದು ಭಗವಂತನ ಅವತಾರ ಸಮಾಪ್ತಿಗೆ ಪೂರಕವಾದ ಒಂದು ಕ್ರಿಯೆ. ಅದರಿಂದಲೂ ಪುಣ್ಯ. ಒಂದು ತಪ್ಪು ಮಾಡಿ ಪುಣ್ಯ ಬರುವಂತೆ ಮಾಡ್ತಾನೆ ಭಗವಂತ. ಜ್ಞಾನಿಯಾಗಿದ್ದ ನೋಡಿ, ಅವನ ಕೈಯಿಂದ ತಪ್ಪು ಕೆಲಸ ಮಾಡಿಸಿ ಅದರಿಂದ ಪುಣ್ಯ ಬರುವಂತೆ. ಅದೊಂದು ಮಹಾ ದೊಡ್ಡ ಅವತಾರ ಸಮಾಪ್ತಿಯ ಒಂದು ಮಹಾಪುಣ್ಯ ಕಾರ್ಯಕ್ಕೆ ಸಾಧನವಾಗಿ ಹೋಯಿತು. ಇದು ಯಾವುದೂ ಗೊತ್ತಿಲ್ಲ ಅವನಿಗೆ. ಅವನು ಪ್ರಾಣಿ ಅಂತ ಒಂದು ಬೇಟೆ ಸಿಕ್ಕಿತು ಅಂತ ಬಾಣ ಬಿಟ್ಟಿದ್ದಾನೆ. ಮೃಗಾಕಾರಂ ತಚ್ಚರಣಂ ವಿವ್ಯಾಧ ಮೃಗಶಂಕಯ. ನೋಡ್ತಾನೆ ಕೃಷ್ಣ ಕೂತಿದ್ದ. ಅವನು ನಿಜವಾಗಿ ಕೃಷ್ಣ ಹೇಗೆ ಕೂತಿದ್ದ ಅದನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡುತ್ತೆ ಭಾಗವತ. ಕೆಲವು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಶ್ಲೋಕದಲ್ಲಿ ಅವರು ಕೃಷ್ಣ ಕೂತಿದ್ದ ಹಾಗೆ ಬಿಭ್ರತ್ ಚತುರ್ಭುಜಂ ರೂಪಂ. ಒಂದು ವಿಶೇಷ ಇದು. ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾನೆ ವಿಶ್ವರೂಪ ತೋರಿಸಿ ಆದಮೇಲೆ. ವಿಶ್ವರೂಪ ತೋರಿಸಿ ಆದಮೇಲೆ ನನಗೆ ಇದನ್ನು ನೋಡಿ ಹೆದರಿಕೆ ಆಗತ್ತೆ, ನಿನ್ನ ವಿಶ್ವರೂಪ ನೋಡಿ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ತೇನ ಇವ ರೂಪೇಣ ಚತುರ್ಭುಜೇನ, ನಿನ್ನ ಸಹಜವಾದ ರೂಪ, ನಿನ್ನ ಮಾಮೂಲಿ ಕೃಷ್ಣ ನನಗೆ ಬೇಕು. ನಿನ್ನ ವಿಶ್ವರೂಪ ನೋಡಿ ಗಾಬರಿ ಆಗಿಬಿಟ್ಟಿದೆ ನನಗೆ.
ಅದಕ್ಕೆ ಆ ನಿನ್ನ ಮಾಮೂಲಿ ರೂಪವನ್ನು ತೋರಿಸು. ಯಾವುದದು? ಚತುರ್ಭುಜೇನ. ಬಹಳ ವಿಚಿತ್ರ ಇದು. ಕೃಷ್ಣನಿಗೆ ಹಾಗಾದರೆ ಎಲ್ಲರೂ ನೋಡೋ ಹಾಗೆ 4 ಕೈ ಇತ್ತೋ? ಕೆಲವರು ನೋಡಿದ್ದಾರೆ ಕೃಷ್ಣನದ್ದು. ಒಂದು, ಕೃಷ್ಣ ಅವತಾರ ಮಾಡುವಾಗ ಚತುರ್ಭುಜಂ ಬಾಲಕಂ ಅಂಬುಜಕ್ಷಣಂ ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಳಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿರ್ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ನೋಡಿದ್ದಾನೆ, ದೇವಕಿ ನೋಡಿದ್ದಾನೆ. ಕೃಷ್ಣ ತಾನು ಅವತಾರ ಮಾಡಿದಾಗ ಚತುರ್ಭುಜನಾಗಿ ದರ್ಶನ ಕೊಟ್ಟಿದ್ದಾನೆ ತಂದೆ ತಾಯಿಗೆ. ಹುಟ್ಟುವಾಗ ಹೇಗೆ ಕಾಣಿಸಿಕೊಂಡು ಅವತಾರ ಸಮಾಪ್ತಿ ಮಾಡುವಾಗಲೂ ಚತುರ್ಭುಜರಾಗಿ ಜರನಿಗೆ ಕಾಣಿಸಿಕೊಂಡಿದ್ದಾರೆ. ಮಧ್ಯದಲ್ಲಿ ಅರ್ಜುನನಂಥ ಕೆಲವರಿಗೆ ಅವನ ಚತುರ್ಭುಜ ರೂಪವನ್ನು ತೋರಿಸಿದ್ದಾರೆ. ಅಂತೂ ಕೃಷ್ಣ ಸಹಜವಾಗಿ ತಮ್ಮ ಕಾಲದಲ್ಲಿ ಅನೇಕ ಮಂದಿ ಜ್ಞಾನಿಗಳಿಗೆ ಚತುರ್ಭುಜನಾಗಿ ತೋರಿಸಿಕೊಂಡಿದ್ದ ಅನ್ನೋದನ್ನು ವ್ಯಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸರಿ, ಇಲ್ಲಿಯೂ ಹಾಗೆ ಚತುರ್ಭುಜಂ ಬಿಭ್ರತ್ ಚತುರ್ಭುಜಂ ರೂಪಂ. ಅಲ್ಲಿ ಕೂತಿದ್ದು ಜರ ಬಂದು ನೋಡುವಾಗ ಜರನಿಗೆ ಕೊಟ್ಟ ದರ್ಶನ ಚತುರ್ಭುಜನಾಗಿ ದರ್ಶನ ಕೊಟ್ಟಿದ್ದಾರೆ. ಬಿಭ್ರತ್ ಚತುರ್ಭುಜಂ ರೂಪಂ ಭ್ರಾಜಿಷ್ಣು ಪ್ರಭಯಾ ಸ್ವಯ. ಅದು ಏನು ಬೆಳಕಿನ ಪುಂಜ. ಹಾಗಾಗಿ ಅವನಿಗೆ ಏನಾಯಿತು ಅಂದ್ರೆ ಕಣ್ಣು ಕುಕ್ಕಿದ ಹಾಗಾಯಿತು. ಆ ರೂಪ ಕಾಣಲೇ ಇಲ್ಲ, ಬೆಳಕಿನ ಪುಂಜ ಕಂಡಿತು, ಕೆಳಗಿನಿಂದ ಏನೋ ಒಂದು ಮೃಗ ಇದ್ದ ಕಂಡಿತು. ಭ್ರಾಜಿಷ್ಣು ಪ್ರಭಯಾ ಸ್ವಯ, ಬೆಳಕಿನ ಮುದ್ದೆಯಾಗಿ ಕೂತು ಬಿಟ್ಟ. ಅಲ್ಲಿ ಅಷ್ಟು ಜಾಗ ಏನೋ ಒಂದು ಬೆಂಕಿಯ ಜ್ವಾಲೆ ಹಾಗೆ, ಏನು ಎಂತು ಅಂತ ಗೊತ್ತಾಗಲಿಲ್ಲ ಅವನಿಗೆ. ದಿಶೋ ವಿಧಿಮಿರಾಹ್ ಕುರ್ವನ್, ಸುತ್ತಮುತ್ತ ಎಲ್ಲ ಸ್ಪಷ್ಟ ಬೆಳಕು ಹಬ್ಬಿದೆ. ವಿಧೂಮೈವ ಪಾವಕಃ, ಹೊಗೆಯೇ ಇಲ್ಲದ ಬೆಂಕಿಯಂತೆ ಪ್ರಕಾಶಮಾನವಾಗಿದ್ದಾನೆ. ಆದರೂ ಕೂಡ ಇವನಿಗೆ ಗೊತ್ತಾಗಲಿಲ್ಲ, ಜನನಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅವನೇನು ಮಾಡ್ದ, ಯಾವುದೋ ಒಂದು ಪ್ರಾಣಿನ ತಿಳ್ಕೊಂಡ. ಅವನಿಗೂ ಎಲ್ಲ ಒಂದು ದುರಂತ ಆಗ್ಬೇಕಾದ್ರೆ ಯಾರ್ಯಾರಿಗೆ ಕಣ್ಕಟ್ಟಿದ ಹಾಗಾಗಬೇಕು ನೋಡಿ. ಜರ, ಭಾಳ ಆಶ್ಚರ್ಯ ಏನು ಅಂದರೆ, ಜರ ಅಂತ ಅವನ ಹೆಸರು. ಜರ ಅಂದರೆ ಮುದುಕ ಅಂತ. ಮುದುಕ ಅಂತ ಯಾರಾದ್ರೂ ಹೆಸರು ಇಟ್ಕೋತಾರೆ. ನನಗೆ ಬಹಳ ಆಶ್ಚರ್ಯ ಏನು ಅಂದರೆ, ಇವತ್ತಿಗೂ ಹಳ್ಳಿಯಲ್ಲಿ ಆ ಹೆಸರು ಇಡ್ತಾರೆ. ನಮ್ಮೂರಲ್ಲಿ ಒಬ್ಬ ಇದ್ದಾನೆ, ಅವನು ಒಳ್ಳೆ ಗಟ್ಟಿಮುಟ್ಟು ಕೆಲಸ ಮಾಡ್ತಾನೆ. ಅವನ ಹೆಸರು ಜಬ್ಬ ಅಂತ, ಅದೇ ಹೆಸರು. ಹಿಂದೆ ಅಂದರೆ ಹಳ್ಳಿಗಳಲ್ಲಿ ಇವತ್ತಿಗೂ ಆ ಹೆಸರು ಇಡ್ತಾರೆ. ಅದು ಏನೋ ಒಂದು ಪ್ರೀತಿಯಿಂದ ಅವನು ಚಿಕ್ಕ ವಯಸ್ಸಿನ ತಂದೆ ತಾಯಿಗಳಿಗೆ ಜಬ್ಬ ಅಂತ ಕರೆದ್ರೇನು, ಅದೇ ಹೆಸರು ಅವನಿಗೆ. ಜಬ್ಬನನ್ನು ಬರ್ಲಿಕ್ಕೆ ಹೇಳಿ ಅಂತ, ಅವನ ಹೆಸರೇ ಜಬ್ಬ ಅಂತ. ಒಳ್ಳೆ ಕೆಲಸಕಾರ, ಗಟ್ಟಿಮುಟ್ಟಿದ್ದ, ಮುದುಕ ಅಲ್ಲ, ಅದರ ಹೆಸರು ಮುದುಕ ಅಂತ. ಹಾಗೆ ಇವನಿಗೆ ಜರ ಅಂತ ಹೆಸರು ಪ್ರೀತಿಯಿಂದ ಇಟ್ಟಿರಬೇಕು. ಆ ಹೆಸರು ಹೊಸದಲ್ಲ, ಏನು ನನಗೆ ಚಿಕ್ಕವನಿದ್ದಾಗ ಇನ್ನು ಜರ ಅಂತ ಹೆಸರು ಯಾಕೆ ಇಟ್ರು ಇವನಿಗೆ? ಸುಮ್ಮನೆ ವೇದವ್ಯಾಸರಿಗೂ ಬೇರೆ ಹೆಸರು ಹೊಳೆಯಲಿಲ್ವಾ, ಜರ ಅಂತ ಯಾಕೆ ಇಟ್ರು ಅಂತ ಹಿಂಗೆಲ್ಲ ನಮ್ಮ ಹುಡುಗಾಟ. ಚಿಕ್ಕ ವಯಸ್ಸಿನಲ್ಲಿ ಪೂರ್ವೋಕ್ಷಗಳು, ಇಂಥ ಅಪ್ರಬುದ್ಧ ಪೂರ್ವೋಕ್ಷಗಳು ಬರ್ತಾ ಇರ್ತವೆ. ಅದಕ್ಕೆ ಚಿಕ್ಕ ವಯಸ್ಸು ಅನ್ನೋದು. ಪೂರ್ವೋಕ್ಷಗಳು ಬಾಲಿಶೋ, ಈಗ ಯಾರಾದಂಥ ಪ್ರಶ್ನೆ ಹಾಕಿದ್ರೂ ನಗು ಬರುತ್ತೆ, ಇವರಿಗೆ ಭಾಗವತ ಹೇಳಬೇಕಲ್ಲ, ಇಷ್ಟು ಬಾಲಿಶವಾದ ಪ್ರಶ್ನೆ ಬರುವವರಿಗೆ ಭಾಗವತ ಹೇಳಬೇಕಲ್ಲ ಅಂತ ಕಾಣುತ್ತೆ ಈಗ. ಆಗ ನನಗೇ ಬರ್ತಿತ್ತು ಇಂಥ ಎಲ್ಲ ಸಂಶಯಗಳು. ಜರ ಸರಿ, ಅವನು ಬಾಣ ಬಿಟ್ಟ. ಕೃಷ್ಣ ಅಂಥ ಬೆಳಕಿನ ಪುಂಜವಾಗಿ ವೀರಾಸನ ಹಾಕಿ ಬಲಗಾಲ ಮೇಲೆ ಎಡಗಾಲ ಮೇಲೆ ಬಲಗಾಲ ಇಟ್ಟು ಅದ್ಭುತವಾದಂಥ ಒಂದು ದೃಶ್ಯ. ಅದನ್ನು ಜರ ಹೋಗಿ ನೋಡ್ತಾನೆ. ಅದೊಂದು ಸಾಕ್ಷಾತ್ಕಾರವೇ. ಸ್ವತಃ ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜರಾಗಿ ಕೂತು ಬಿಟ್ಟ ಭಗವಂತನ ದರ್ಶನ ಆಯಿತು ಅಂದರೆ ಸಾಮಾನ್ಯ ಯೋಗವು ಅವನದ್ದು. ವಸುದೇವ ದೇವಕಿಯರ ಪುಣ್ಯಕ್ಕಿಂತ ದೊಡ್ಡ ಪುಣ್ಯ ಅದು. ಸರಿ, ಇವನು ಬಂದು ನೋಡ್ತಾನೆ ಭಗವಂತ ಕೃಷ್ಣ. ಪಪಾತ ಶಿರಸ ಭೀತಃ ಪಪಾತ ಶಿರಸ ಪದಯೋ ಅಸುರದ್ವಿಷಃ. ಉದ್ದ ಕಡ್ಡ ಬಿದ್ದಂತೆ, ನನ್ನಿಂದ ಅಪರಾಧ ಆಗೋಯ್ತು, ಕ್ಷಮಿಸಬೇಕು. ಬ್ರಹ್ಮರುದ್ರಾದಿಗಳು ಕೂಡ ಸ್ತೋತ್ರ ಮಾಡತಕ್ಕಂಥ ಪರಶಕ್ತಿಗೆ ಅಪಚಾರ ಮಾಡಿಬಿಟ್ಟೆ ನಾನು. ಅವನು ದೊಡ್ಡ ಜ್ಞಾನಿ ನೋಡಿ, ವ್ಯಾಧನಾಗಿ ಹುಟ್ಟಿದ್ದಾನೆ ಅಷ್ಟೇ ಅಂತ ಉದ್ದಕ್ಕೆ ಕಾಲಿಗಡ್ಡ ಬಿದ್ದು ನಾನು ಕ್ಷಮಿಸಬೇಕು. ಮಾಭೈಹಿ ಜರ ತ್ವಂ ಉತ್ತಿಷ್ಠ. ಕೃಷ್ಣ ಹೇಳ್ತಾನೆ, ಯಾಕೆ ಗಾಬರಿ ಆಗಿದ್ದಿ, ಏನು ಮಾಡಿದಿ, ಯಾಕೆ ಅಡ್ಡ ಬಿದ್ದು ಕ್ಷಮೆ ಕೇಳ್ತಾ ಇದ್ದಿ, ನನ್ನಿಂದ ಅಪರಾಧ ಆಯಿತು, ಏನಾಯಿತು, ಯಾಕೆ ಗಾಬರಿ ಆಗಿದ್ದೀಯಾ, ಏನು ಹೆದರಬೇಕಾದಂಥ ನಡೀಲಿಲ್ಲ, ಹೇಳಪ್ಪ. ಅಲ್ಲ, ನಾನು ಮಹಾಪಾಪಿ, ನಿಮ್ಮ ಕಾಲಿಗೆ ಬಾಣ ಬಿಟ್ಟಿದ್ದೇನೆ.
ಕಾಮ ಏಷ ಕೃತೋ ಹಿಮೆ, ನನಗೆ ಏನು ಆಗಬೇಕಿತ್ತೋ ನನ್ನ ಇಚ್ಛೆಯನ್ನು ನಿನ್ನ ಕೈಯಲ್ಲಿ ಮಾಡಿಸಿಕೊಂಡೆ ನಾನು. ನಿನಗೇನು ಪಾಪವಂತದ್ರಿಂದ? ನೀನು ಯಾಕೆ ಗಾಬರಿ ಆಗೋದು? ನನಗೆ ನನ್ನ ಇಚ್ಛೆ ಅದು, ನಿನ್ನ ಕೈಯಲ್ಲಿ ಬಾಣ ಹೊಡಿಸ್ಕೊಂಡು ಅವತಾರ ಸಮಾಪ್ತಿ ಮಾಡಬೇಕು. ಭಗವತ್ ಸಂಕಲ್ಪಯ್ಯ ಅದು. ನನ್ನ ಸಂಕಲ್ಪವನ್ನು ನೀನು ಈಡೇರಿಸಿದಿ, ಅದರಿಂದ ಪಾಪ ಬರುತ್ತಾ? ದೇವರ ಸಂಕಲ್ಪವನ್ನು ಈಡೇರಿಸಿದರೆ. ಕಾಮಯೇಷ ಕೃತೋ ಹಿಮೆ, ನನ್ನ ಕಾಮನೆ ಅದು. ನಿನ್ನ ಕೈಯಲ್ಲಿ ಹೊಡೆಸ್ಕೊಂಡು ನಾನು ಅವತಾರ ಸಮಾಪ್ತಿ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೆ. ಅದಕ್ಕೋಸ್ಕರ ನಿನಗೋಸ್ಕರ ಕಾದು ಕೂತಿದ್ದೆ. ಇದು ಅವತಾರ ಸಮಾಪ್ತಿಗೆ ನಿನ್ನ ಕಾಂಟ್ರಿಬ್ಯೂಷನ್, ಇದು ಕೊಡುಗೆ. ಇದು ನೀನು ಪುಣ್ಯಾತ್ಮನಪ್ಪ. ಮಾ ಭೈಹಿ ಜರತ್ವಮುತ್ತಿಷ್ಠ ಕಾಮಯೇಷ ಕೃತೋ ಹಿಮೆ ಯಾಹಿ ತ್ವಂ ಮದನುಜ್ಞಾತಃ ಸ್ವರ್ಗಂ ಸುಕೃತಿನಾಂ ಪದಂ. ನೀನು ನನ್ನಿಂದ ಅನುಜ್ಞೆ ಪಡೆದಿದ್ದೀಯ, ನನ್ನ ಅನುಗ್ರಹ ಪೂರ್ಣ ನಿನ್ನ ಮೇಲೆ ಇದೆ. ಜ್ಞಾನಿಗಳು ಹೋಗತಕ್ಕಂಥ ಮೋಕ್ಷ ಪಡಿತೀಯ ನೀನು ಅಂತ. ಸುಕೃತಿನಾಂ ಪದಂ ಸ್ವರ್ಗಂ ಅಂದ್ರೆ ಬರೀ ಸ್ವರ್ಗ ಅಲ್ಲ, ಮೋಕ್ಷ. ನೀನು ಜ್ಞಾನಿಗಳು ಹೋಗ್ತಕ್ಕಂಥ ಮೋಕ್ಷಕ್ಕೆ ಹೋಗುವವ, ನೀನು ಮೋಕ್ಷ ಯೋಗ್ಯಪ್ಪ. ನೀನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಬೇಕಾದ ಸಾಧನೆಗಳಲ್ಲಿ ಇದು ಒಂದು. ಇದು ವಿಚಿತ್ರ. ಭಗವಂತನ ಕಾಲಿಗೆ ಹೊಡೆದು ಮೋಕ್ಷ ಯೋಗ್ಯನಾದಿ ನೀನು. ಯಾಕೆಂದರೆ ನಿನ್ನ ಕೈಯಲ್ಲಿ ಹೊಡೆಸ್ಕೊಂಡು ನಾನು ಅವತಾರ ಸಮಾಪ್ತಿ ಮಾಡಬೇಕು ಅಂತ ಬಯಸಿದ್ದು ನನ್ನ ಬಯಕೆ. ಭಗವಂತನ ಬಯಕೆಯಂತೆ ನಡ್ಕೊಂಡು ಪುಣ್ಯ ಸಂಪಾದಿಸಿದೆಯಪ್ಪ ನೀನು. ಪಾತಕಿ ಅಲ್ಲ, ಏಳು. ನಿನಗೆ ಸದ್ಗತಿಯನ್ನು ಕರುಣಿಸಿದ್ದೇನೆ. ಅದಕ್ಕೋಸ್ಕರನೇ ಅವನು ಭೃಗು ಮಹರ್ಷಿ ವ್ಯಾಧನಾಗಿ ಬಂದದ್ದು. ಅವನು ಯೋಗದಿಂದ ದೇಹತ್ಯಾಗ ಮಾಡಿ ಹೊರಟೋಗ್ಬಿಟ್ಟ. ಅವನದು ಮುಗೀತು ಕಥೆ. ಕೃಷ್ಣ ಕೂತಿದ್ದಾನೆ. ಇಷ್ಟರಲ್ಲಿ ದೊಡ್ಡ ಗದ್ದಲಾಗಿಬಿಟ್ಟಿದೆ. ಎಲ್ಲ ಇದ್ದಾರೆ. ಕೃಷ್ಣ ಎಲ್ಲಿ ಅಂತ ಅಲ್ಲಿ ಬಂದವರಲ್ಲಿ ಇವನೊಬ್ಬ ಕಾಯ್ತಾ ಇದ್ದಾನೆ ಕೃಷ್ಣನಿಗೋಸ್ಕರ. ಎಲ್ಲ ಹೊಡೆದಾಡಿಕೊಂಡ್ರು. ಯಾರು? ದಾರುಕ, ಕೃಷ್ಣನ ಗಾಡಿಯ ಸಾರಥಿ. ಅವನ ಗಾಡಿಯಲ್ಲಿ ಕೂತು ಕೃಷ್ಣ ಬಂದೇ ಇಲ್ಲ. ಏನು ಕಥೆ? ಕೃಷ್ಣ ಎಲ್ಲಿ ಹೋದ ಅಂತ ಕೃಷ್ಣನನ್ನು ಹುಡುಕಿಕೊಂಡು ಬಂದಿದ್ದಾನೆ. ಅವನು ಕಂಗಾಲಾಗ್ಬಿಟ್ಟಿದ್ದಾನೆ. ದಿಶೋ ನ ಜಾನೆ ನಲಭೇಚ ಶಾಂತಿಂ, ನನಗೆ ದಿಕ್ಕು ಕಾಣ್ತಾ ಇಲ್ಲ, ದಿಕ್ಕುಗೆಟ್ಟು ಎತ್ತೆತ್ತಲೋ ಹೋಗ್ತಾ ಇದ್ದೇನೆ, ಏನು ಮಾಡಬೇಕು ಅಂತ ಕಂಗೆಟ್ಟಿದ್ದೇನೆ ನಾನು ಅಂತಾನು. ಹೀಗೆ ದಿಶೋ ನ ಜಾನೆ, ನನಗೆ ಇದೇನು ದಿಕ್ಕು ದೆಸೆ ಕಾಣ್ತಾ ಇಲ್ಲ, ಏನು ಮಾಡಬೇಕು? ನಲಭೇಚ ಶಾಂತಿಂ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಏನು ಅನಾಹುತ ಆಗೋಯ್ತು ಯೋಚನೆ ಮಾಡ್ದ. ಸ್ವಪ್ನದಲ್ಲಿ ಎಣಿಸದಂಥ ಘಟನೆ ನಡೆದು ಹೋಯಿತು. ಕೃಷ್ಣನ ಕಣ್ಮುಂದೆ ಹೀಗೆ ನಡೆಯಿತು ಅಂದರೆ ನಮ್ಮಂಥವ್ರು ಏನು ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನನ್ನ ಸ್ಥಿತಿ ಏನಾಗಿದೆ? ಯಥಾ ನಿಶಾಯಾಮ್ ಉಡುಪೆ ಪ್ರನಷ್ಟೇ, ರಾತ್ರಿಯ ಹೊತ್ತು ಬಿರುಗಾಳಿಗೆ ದಾರಿ ತಪ್ಪಿ ಸಮುದ್ರದ ಮಧ್ಯದಲ್ಲಿ ಎಲ್ಲೋ ದಾರಿ ತಪ್ಪಿ ಹೋದ ದೋಣಿಯಲ್ಲಿ ಕೂತ ಹಾಗಾಗಿದೆ ನನಗೆ ಅಂತಾನೆ. ರಾತ್ರಿ ಹೊತ್ತು ಡೈರೆಕ್ಷನ್ನು ತಪ್ಪಿ ಹೋಗಿದೆ, ಬಿರುಗಾಳಿಗೆ ದೋಣಿ ಎಲ್ಲೋ ಹೋಗಿಬಿಟ್ಟಿದೆ. ಸಮುದ್ರದ ಮಧ್ಯದಲ್ಲಿ ಎಲ್ಲಿ ನೋಡಿದ್ರು ಯಾವ ದಿಕ್ಕಿಗೆ ಹೋಗಬೇಕು, ಯಾವ ದಿಸೆಯಲ್ಲಿ ನೆಲ ಇದೆ, ಯಾವ ದಿಸೆಯಲ್ಲಿ ಒಂದೂ ಗೊತ್ತಾಗ್ತಾ ಇಲ್ಲ. ನೆಲೆ ಕಾಣದೆ ಸಮುದ್ರದಲ್ಲಿ ದಾರಿ ತಪ್ಪಿ ಅಲೆಯುವ ದೋಣಿಯಲ್ಲಿ ಸಿಕ್ಕಂತಾಗಿದೆ ನನ್ನ ಬದುಕು ಅಂತ. ಎಲ್ಲಿ ಹುಡುಕಬೇಕು? ಏನಾಗಿ ಹೋಯಿತು? ಕೃಷ್ಣ ಎಲ್ಲಿ? ದಿಶೋ ನಜಾನೆ ನಲಭೇಚ ಶಾಂತಿಂ ಯಥಾ ನಿಶಾಯಾಮ್ ಉಡುಪೆ ಪ್ರನಷ್ಟೇ. ಹೀಗೆ ಏವಂ ಬ್ರುವತಿ ಸೂತೆ ವೈ, ಹೀಗೆ ಹೇಳಿಕೊಂಡು ಬರ್ತಾ ಇದ್ದಾನೆ. ಗಾಡಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಬಂದರೆ ದೂರದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಹತ್ರ ಬಂದು ಕೃಷ್ಣ ಏನಿದು? ಬಲರಾಮ ಹೊರಟು ಹೋದ, ನೀನು ಇಲ್ಲಿ ಕಾಲಿಗೆ ಬಾಣ ತಾಗಿಸ್ಕೊಂಡು ಕೂತಿದ್ದೀಯ, ಎಲ್ಲ ಯಾದವರು ಸತ್ತು ಬಿದ್ದಿದ್ದಾರೆ, ಏನು ಕಥೆ ಇದು ಅಂತ ನಿನಗಾಗಿ ರಥ ತಂದಿದ್ದೇನೆ, ಹೋಗೋಣ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಸಾರಥಿ ದಾರುಕ. ಏವಂ ಬ್ರುವತಿ ಸೂತೆ ವೈ ರಥೋ ಗರುಡ ಲಾಂಛನ ಉತ್ಪಪಾತ ಖಮುತ್ಪಪಾತ ರಾಜೇಂದ್ರ ಶಾಶ್ವಧ್ವಜ ಉದೀಕ್ಷಿತ. ಇವನು ರಥದಲ್ಲಿ ಹೋಗೋಣ ಬಾ ಕೂಡು ಅಂತ ಹೇಳಿ ಸಾರಥಿ ಹೇಳ್ತಾ ಇದ್ದಾನೆ. ಕೆಳಗೆ ನಿಂತು ಕೃಷ್ಣನನ್ನು ಕರೀತಾ ಇದ್ದಾನೆ. ಸಾರಥಿ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದಾಗ ರಥವ ಆಕಾಶಕ್ಕೆ ನೆಗೆದು ಹೋಯ್ತಂತೆ. ಖಮುತ್ಪಪಾತ ರಾಜೇಂದ್ರ,
ಗರುಡ ಲಾಂಛನ ಅದು ಭಗವಂತನಿಗೋಸ್ಕರ ದೇವಲೋಕದಿಂದ ಬಂದಿದ್ದು. ಅದು ಎಲ್ಲಿ ಬಂದಿತ್ತೋ ಎಲ್ಲಿಂದ ಅಲ್ಲಿಂದ ಹೊರಟು ಹೋಯ್ತು. ಖಮುತ್ಪಪಾತ ರಾಜೇಂದ್ರ ಶಾಶ್ವಧ್ವಜ, ಅದರ ಕುದುರೆ ಸಮೇತ ಗರುಡ ಲಾಂಛನ ಸಮೇತ ಇಡೀ ರಥ ಮುಗಿಲಿಗೆ ನೆಗೆದು ಆಕಾಶದಲ್ಲಿ ಅದೃಶ್ಯ ಆಗೋಯ್ತಂತೆ. ರಥ ಇಲ್ಲ. ಇವನು ಸೂತ ಮಾತಾಡಿದ್ದಾನೆ. ಕಂಗಾಲು, ಏನಿದು ವಿಚಿತ್ರ, ಜೀವಮಾನದಲ್ಲಿ ನಾವು ಕಂಡು ಕೇಳಿ ಅರಿಯದಂಥ ವಿಸ್ಮಯಗಳು ನಡೀತಾ ಇವೆ. ಏನು ಕೃಷ್ಣ ಇದು? ಉದೀಕ್ಷಿತ ಎಲ್ಲ ಹೀಗೆ ಇವನು ಆಕಾಶದಿಂದ ನೋಡ್ತಾ ಇದ್ದಾನೆ, ಅದು ಮೇಲಕ್ಕೆ ಹೋಗ್ತಾ ಇದೆ. ಏನು ಹೀಗೆ ಅಂದಾಗ ಕೃಷ್ಣ ಹೇಳ್ತಾನೆ, ಅಪ್ಪ ಗಾಬರಿ ಆಗಬೇಡ, ನೀನು ಇನ್ನೂ ಕೆಲವು ಕೆಲಸ ಮಾಡೋದಿದೆ, ಸ್ವಲ್ಪ ಗಟ್ಟಿ ಮಾಡ್ಕೋ ಮನಸ್ಸು. ಏನು? ಈ ಸುದ್ದಿ ಮುಟ್ಟಿಸ್ಬೇಕು. ನೀನು ಊರಿಗೆ ಹೋಗಿ, ನೀನು ದ್ವಾರಕೆಗೆ ಹೋಗಿ ಸಂಕರ್ಷಣಸ್ಯ ನಿರ್ಯಾಣಂ ಬಂಧುಭ್ಯೋ ಬ್ರೂಹಿ, ಬಲರಾಮ ದೇಹತ್ಯಾಗ ಮಾಡಿದ ಸುದ್ದಿಯನ್ನ, ಇವರೆಲ್ಲ ಹೊಡೆದಾಡಿಕೊಂಡು ಸತ್ತದ್ದು ಮಾತ್ರ ಅಲ್ಲ, ಬಲರಾಮನು ಯೋಗ ಸ್ಥಿತನಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿ ಸರ್ಪರೂಪದಿಂದ ಹೊರಟು ಹೋದ ಅನ್ನುವುದನ್ನ ನೀನು ಬಂಧುಗಳಿಗೆ, ಯಾರಿಗೆ? ಅಪ್ಪ ಅಮ್ಮನಿಗೆ ತಿಳಿಸ್ಬೇಕು, ವಸುದೇವ ದೇವಕಿಯರಿಗೆ ತಿಳಿಸ್ಬೇಕು, ಅಲ್ಲಿ ಇರತಕ್ಕಂಥ ಮುದುಕರಿಗೆ ಹಿರಿಯರಿಗೆ ಈ ಸುದ್ದಿ ಮುಟ್ಟಿಸ್ಬೇಕು, ಎಲ್ಲ ಹೆಣ್ಮಕ್ಕಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು. ಇಲ್ಲಿ ಸತ್ತವರ ಹೆಂಡಂದಿರೆಲ್ಲ ಅಲ್ಲಿ ಇದ್ದಾರೆ, ಅವರೆಲ್ಲರಿಗೂ ಅವರ ವೈಧವ್ಯದ ಸುದ್ದಿಯನ್ನು ಮುಟ್ಟಿಸಬೇಕು ನೀನು. ಇದೆಲ್ಲ ಕೆಲಸ ಇದೆ, ಗಾಬರಿ ಅಲ್ಲ, ಗಟ್ಟಿ ಮಾಡ್ಕೋ ಎದೆ ಅಂತಾನೆ ಕೃಷ್ಣ. ಇಲ್ಲಿ ಸತ್ತವರ ಮಕ್ಕಳಿಗೆ, ಇಲ್ಲಿ ಸತ್ತವರ ತಂದೆ ತಾಯಂದಿರಿಗೆ, ಇಲ್ಲಿ ಸತ್ತವರ ಹೆಂಡಂದಿರಿಗೆ ಈ ದುರಂತದ ಸುದ್ದಿಯನ್ನು ಮುಟ್ಟಿಸುವ ವಾಹಕ ನೀನು. ನೀನು ಅದಕ್ಕೋಸ್ಕರ ಬದುಕಿರುವುದು, ನೀನು ಹೋಗಬೇಕು. ಸಂಕರ್ಷಣಸ್ಯ ನಿರ್ಯಾಣಂ ಬಂಧುಭ್ಯೋ ಬ್ರೂಹಿ, ಮತ್ತೆ ಮದ್ದಶಾಂ, ನಾನು ಕೂಡ ಹೊರಟು ಹೋಗ್ತಾ ಇದ್ದೇನೆ ಅನ್ನೋದನ್ನು ಹೇಳಿಬಿಡು. ನಾನು ಕೂಡ ಅವತಾರ ಸಮಾಪ್ತಿ ಮಾಡ್ತಾ ಇದ್ದೇನೆ, ಇನ್ನು ಎಂದೂ ನಾನು ನಿಮಗೆ ಸಿಗುವುದಿಲ್ಲ. ಅದನ್ನ ನೀನು ಹೋಗಿ ಹೇಳಬೇಕು. ಕೃಷ್ಣನು ನಮ್ಮನ್ನು ಬಿಟ್ಟು ಹೊರಟು ಹೋಗ್ತಾನೆ ಅಂತ ಹೇಳಿಬಿಡು, ಎಲ್ಲರಿಗೂ ತಿಳಿಸಿಬಿಡು. ಬಂಧುಗಳಿಗೆ ಸುದ್ದಿ ಮುಟ್ಟಿಸು. ಸುದ್ದಿ ಮುಟ್ಟಿಸುವುದಕ್ಕೋಸ್ಕರವೇ ನೀನು ಉಳಿದಿರೋದು, ನಿನ್ನ ಕೆಲಸ ಅದು. ಅಷ್ಟೇ ಅಲ್ಲ, ಈಗ ನೀನು ದ್ವಾರಕೆಗೆ ಹೋಗಿ ಸುದ್ದಿ ಮುಟ್ಟಿಸಿ ತಕ್ಷಣ ಅಲ್ಲಿಂದ ನೀನು ಇಂದ್ರಪ್ರಸ್ಥಕ್ಕೆ ಹೋಗಬೇಕು. ಅರ್ಜುನ ಪಾಂಡವರಿದ್ದಲ್ಲಿ ಹೋಗಬೇಕು. ಪಾಂಡವರಿದ್ದಲ್ಲಿ ಹೋಗಿ ತಕ್ಷಣ ಅರ್ಜುನನನ್ನು ಕರ್ಕೊಂಡು ಬರಬೇಕು. ಇದೆಲ್ಲ ಕೃಷ್ಣ ಡೈರೆಕ್ಷನ್ ಕೊಟ್ಬಿಡ್ತು. ಅರ್ಜುನನನ್ನು ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ಇಲ್ಲಿ ಅಳಿದು, ಇಲ್ಲಿ ಯಾರು ದೇಹತ್ಯಾಗ ಮಾಡಿದ್ದಾರೆ ಅವರಿಗೆಲ್ಲ ಸಂಸ್ಕಾರ ಮಾಡಿಸ್ಬೇಕು. ಆಮೇಲೆ ಯಾರು ಬದುಕಿ ಉಳಿದಿದ್ದಾರೆ, ಮುದುಕರು ಹೆಂಗಸರು, ಅವರನ್ನು ತಕ್ಷಣ ದ್ವಾರಕೆಯಿಂದ ಕರ್ಕೊಂಡು ಹೋಗಬೇಕು. ಯಾಕೆ? ಮಯಾ ತ್ಯಕ್ತಾಂ ಯದುವರಿಂ ಸಾಗರ ಪ್ಲವಯಿಷ್ಯತಿ. ನಾನು ಭೂಮಿ ಬಿಟ್ಟು ಹೊರಟು ಹೋದ ಮೇಲೆ ನಾನು ಕಟ್ಟಿದ ನಾಡು ದ್ವಾರಕೆ ಉಳಿಯೋದಿಲ್ಲಪ್ಪ, ಅದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಮುಳುಗಿದೆ. ಇವತ್ತು ಸಮುದ್ರದ ಅಡಿಯಲ್ಲಿ ಅದನ್ನು ಎಕ್ಸ್ಕವೇಷನ್ ಮುಳುಗಿ ಅಲ್ಲಿ ನಗರಗಳನ್ನು ಕಂಡಿದ್ದಾರೆ. ಕೃಷ್ಣ ಹೇಳಿದ ಮಾತು ಇವತ್ತು ಪ್ರೂವ್ ಆಗಿದೆ. ಅದು ನಾನು ಭೂಮಿ ಬಿಟ್ಟ ತಕ್ಷಣ ಸಾಗರದಲ್ಲಿ ಮುಳುಗಿ ಹೋಗುತ್ತೆ. ಮಯಾ ತ್ಯಕ್ತಾಂ ಯದುಪುರೀಂ ಸಾಗರ ಪ್ಲಾವಯಿಷ್ಯತಿ. ಸಮುದ್ರ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದು ಸಮುದ್ರದ ಅಡಿಯಲ್ಲಿ, ಸಮುದ್ರದ ತಳದಲ್ಲಿ ಭೂಗತ ಆಗತ್ತೆ. ಆ ನಗರ ಉಳಿಯೋದಿಲ್ಲ. ನೀವು ಅಲ್ಲಿ ನಿಂತರೆ ಎಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗ್ತೀರಾ. ಅದರಿಂದ ಅರ್ಜುನ ಬಂದು ಅಲ್ಲಿ ಎಲ್ಲ ಇದ್ದ ಅಳಿದು ಉಳಿದ ಹೆಣ್ಮಕ್ಕಳನ್ನ, ಮುದುಕರನ್ನ, ಮಕ್ಕಳನ್ನ ದ್ವಾರಕೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಹೇಳು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅರ್ಜುನೇನ ಅನ್ವಿತಾ ಸರ್ವೇ ಇಂದ್ರಪ್ರಸ್ಥಂ ಗಮಿಷ್ಯಥ. ಅರ್ಜುನನ ಜೊತೆಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿ ಅರ್ಜುನ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತಾನೆ. ಅರ್ಜುನನ ರಕ್ಷೆಯಲ್ಲಿ ನೀವು ಬದುಕಿ. ಇನ್ನು ದ್ವಾರಕೆ ನಿಮ್ಮ ಪಾಲಿಗೆ ಇಲ್ಲ. ಇನ್ನು ನಿಮ್ಮ ಸಮಸ್ಯೆಯನ್ನು ಕೇಳಲಿಕ್ಕೆ ಕೃಷ್ಣನೂ ಬರೋಲ್ಲ. ಇಷ್ಟು ಕೆಲಸ ನೀನು ಮಾಡಬೇಕೀಗ. ಮೊದಲು ಹೋಗಿ ಯದು ವಂಶದ ಹಿರಿಯರಿಗೆ, ವಸುದೇವ ದೇವಕಿ ಮುಂತಾದವರಿಗೆ, ಎಲ್ಲ ಯಾದವರ ಸಾವು ಮತ್ತು ನನ್ನ ಅವತಾರ ಸಮಾಪ್ತಿಯ ಸಂಗತಿಯನ್ನು ಹೇಳಬೇಕು. ಆಮೇಲೆ ಅರ್ಜುನನನ್ನು ಕರ್ಕೊಂಡು ಬಂದು ಇವರೆಲ್ಲರನ್ನು ಕರ್ಕೊಂಡು ಹೋಗಬೇಕು. ಇಷ್ಟೆಲ್ಲ ಮಾಡಿ ಈ ವ್ಯವಸ್ಥೆ ಮಾಡಬೇಕಾದ್ದು ನಿನ್ನ
ಹೆಗಲ ಮೇಲೆ ಇರತಕ್ಕಂಥದ್ದು. ಇಷ್ಟೆಲ್ಲ ಮಾಡಿ ಕೂಡ ಏನೂ ಆಗದಂತೆ ಸಂತೋಷವಾಗಿ ನಿರ್ಲಿಪ್ತನಾಗಿ ಇರಬೇಕು. ನೀನು ಕೂಗುವುದು ಹಾರುವುದು ಅಯ್ಯೋ ಹೋ ಸರ್ವಸ್ವ ಹೋಯಿತು ಅಂತ ತಲೆ ಬಡ್ಕೊಳ್ಳೋದು ಎದೆ ಬಡ್ಕೊಳ್ಳೋದು ಮಾಡಬಾರ್ದು. ಯಾವುದು ಆಗತ್ತೆ ಅದನ್ನು ನಿರ್ಲಿಪ್ತತೆಯಿಂದ ಸ್ವೀಕಾರ ಮಾಡಲಿಕ್ಕೆ ಕಲಿ. ಗಾಬರಿ ಆಗೋಯ್ತು ಇವರಿಗೆ. ಆದರೆ ಏನೂ ಮಾಡಲಿಕ್ಕೆ ಉಪಾಯ ಇಲ್ಲ. ತತ್ ಪಾದವು ಶೀರ್ಷ್ಣಿ ಉಪಾಘ್ರಾಯ ದುರ್ಮನಾಹ ಪ್ರಯಯವು ಪುರೀಂ. ಬೇರೆ ಏನು ಉಪಾಯ ಇಲ್ಲ. ಉದ್ದಕ್ಕೆ ಅಡ್ಡ ಬಿದ್ದ. ತತ್ಪಾದವು ಶೀರ್ಷ್ಣಿ ಉಪಾಘ್ರಾಯ, ಆ ಕಾಲನ್ನ ಎತ್ತಿ ತನ್ನ ತಲೆ ಮೇಲೆ ಇಟ್ಟುಕೊಂಡಂತೆ. ಕೃಷ್ಣನ ಕಾಲುಗಳನ್ನು ತಲೆಯಲ್ಲಿ ಇಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿ, ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಹೋಗಬೇಕು, ನಿನ್ನ ಅಪ್ಪಣೆ, ನೀನು ಹೇಳಿದ ಹಾಗೆ ಮಾಡಬೇಕು. ಆದರೆ ನಿನ್ನನ್ನು ಬಿಟ್ಟು ಹೇಗೆ ಹೋಗ್ಲಿ ಕೃಷ್ಣ? ಕೃಷ್ಣ ನಗ್ತಾ ಇದ್ದಾನೆ. ಯಾರು ನಂಬಿ ಇರೋಲ್ಲ ಜಗತ್ತಿನಲ್ಲಿ. ಅವರವರ ಗತಿ ಅಷ್ಟೇ. ನಿನ್ನನ್ನು ಬಿಟ್ಟು ನಾನಿರುವುದು ಹೇಗೆ ಅಂದರೆ, ಯಾರನ್ನು ಬಿಟ್ಟು ಯಾರನ್ನೂ ಹಿಡಿದು ಯಾರೂ ಇಲ್ಲ. ಪ್ರತಿಯೊಬ್ಬರು ಹೇಳ್ತಾರಲ್ಲ, ನಿಮ್ಮನ್ನು ಬಿಟ್ಟು ನಾನು ಇರೋಲ್ಲ, ನಾವು ಒಂದೇ. ಒಂದು ದಿವಸ ಕಣ್ಣು ಮುಚ್ಚಿದಾಗ ಪ್ರತಿಯೊಬ್ಬರೂ ಹೇಳ್ತಾರೆ, ಅಯ್ಯೋ ಅವ್ರನ್ನ ಬಿಟ್ಟು ಒಂದು ಕ್ಷಣ ಇರೋಲ್ಲ ನಾವು ಅವರು ಅಂದರೆ ಗಳಸ್ಯ ಕಂಠಸ್ಯ. ಯಾರು ಕೂಡ ಯಾರಿಗೂ ಕೊನೆ ತನಕ ಒಟ್ಟಿಗಿರುವುದು ಸಾಧ್ಯ ಇಲ್ಲ. ಸಂಯೋಗ ವಿಪ್ರಯೋಗ ಅಂತಹ ಕೃಷ್ಣ ಪದೇ ಪದೇ ಹೇಳ್ತಾ ಇದ್ದ ಮಾತಿದ್ದು. ಯಾವತ್ತೂ ಕೂಡ ನಾವು ಒಟ್ಟಾಗುವುದು ಒಂದು ದಿವಸ ಅಗಲುವುದಕ್ಕೆ ಅನ್ನುವ ಎಚ್ಚರದಿಂದ ಬದುಕಿ. ಖಾಯಮ್ಮಾಗಿ ಒಟ್ಟಿಗೆ ಇರಲಿಕ್ಕೆ ಅಂತ ತಿಳ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಕಾದಿಟ್ಟದ್ದು. ಯು ವಿಲ್ ಬಿ ಟೆರಿಬಲಿ ಡಿಸಪಾಯಿಂಟೆಡ್. ಅದರಿಂದ ಯೂನಿಯನ್ ಆಲ್ವೇಸ್ ಫಾರ್ ಡಿಪಾರ್ಚರ್. ಯಾವಾಗ ಡಿಪಾರ್ಚರು ಅನ್ನೋದನ್ನು ಲೆಕ್ಕ ಹಾಕೊಂಡೇ ಇರಬೇಕು. ಯಾವಾಗಲೂ ಒಟ್ಟಾಗುವುದು ಅಗಲುವುದಕ್ಕೋಸ್ಕರ. ಇದು ವಿಶ್ವದ ಸತ್ಯಗಳಲ್ಲಿ ಮೂಲಭೂತವಾದ ಸತ್ಯ. ಖಾಯಮ್ಮಾಗಿ ಯಾರೂ ಒಟ್ಟಿಗಿರುವುದು ಸಾಧ್ಯ ಇಲ್ಲ. ಆದ್ದರಿಂದ ಯಥಾ ಕಾಷ್ಠಂಚ ಸಮೇಯಾತಾಂ ಪರಸ್ಪರಂ. ಕೊಚ್ಚಿಕೊಂಡು ಬರುತ್ತೆ ಮರದ ದಿಮ್ಮಿ ಮಳೆಯ ಪ್ರವಾಹದಲ್ಲಿ. ನದಿ ಕೊಚ್ಚಿ ಹರಿಯುವಾಗ ಯಾವುದೋ ಒಂದು ಮರದ ದಿಮ್ಮಿ ಇನ್ನೊಂದು ಕಡೆಯಿಂದ ಕೊಚ್ಚಿಕೊಂಡು ಬರುತ್ತೆ ಇನ್ನೊಂದು ಮರದ ದಿಮ್ಮಿ. ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವಾಗ ಎರಡು ದಿಮ್ಮಿಗಳು ಎಲ್ಲಿಂದಲೋ ಬಂದು ಒಟ್ಟಾಗ್ತವೆ. ಆ ನೀರು ಅದನ್ನು ಎಳ್ಕೊಂಡು ಒಟ್ಟು ಮಾಡಿ ಕರ್ಕೊಂಡು ಹೋಗುತ್ತೆ. ಪುನಃ ಒಂದು ಕವಲ್ನಲ್ಲಿ ಆಚೆ ಹೋಯಿತು ಒಂದು ಮರ, ಒಂದು ಕಡೆ ಈಚೆ. ಪ್ರವಾಹದಲ್ಲಿ ಎರಡು ಮರದ ದಿಮ್ಮಿಗಳು ಒಟ್ಟಾಗುವ ಹಾಗೆ 4 ಕ್ಷಣ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ, ಬಂಧು ಅಂತ, ಅಣ್ಣ ತಮ್ಮ ಅಂತ, ಅಕ್ಕ ತಂಗಿ ಅಂತ, ತಂದೆ ಮಕ್ಕಳು ಅಂತ, ಗಂಡ ಹೆಂಡತಿ ಅಂತ, ಜಸ್ಟ್ ಫಾರ್ ಎ ಮೊಮೆಂಟ್. ಯಾಕಂದರೆ ಭಗವಂತನ ಅನಂತ ಸೃಷ್ಟಿಯಲ್ಲಿ ನಮ್ಮ 100 ವರ್ಷ ಅನ್ನೋದು ಒಂದು ಸೆಕೆಂಡೂ ಅಲ್ಲ. ಜಸ್ಟ್ ಫಾರ್ ಎ ಮೊಮೆಂಟ್ ಒಟ್ಟಾಗ್ತವೆ ಆ್ಯಂಡ್ ದೇ ಡಿಪಾರ್ಟ್. ಆದರೆ ನಿಜವಾಗಿ ಒಟ್ಟಾಗುವುದು ಬದಲಾಗುವುದಕ್ಕೋಸ್ಕರ, ಬೇರ್ಪಡುವುದಕ್ಕೋಸ್ಕರ. ಬೇರ್ಪಡುವುದೇ ಲೈಫು. ಮರಣಂ ಪ್ರಕೃತಿ ಶರೀರಿಣಾಂ. ಹಾಗಾಗಿ ಇದರಲ್ಲಿ ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅಂತ. ಕೃಷ್ಣನ ಪ್ರತಿಯೊಂದು ವಿಚಿತ್ರ ನೋಡಿ. ಅವನ ಅವತಾರ ಬಾಲ್ಯದಿಂದ ತೋರಿದ ಲೀಲೆಯೂ ಅದ್ಭುತ, ಕೊನೆಗೆ ತೋರಿದ ಸಾವು ಅದ್ಭುತ. ಸಾವು ಎಂಥ ಭಯಾನಕ. ಆದರೆ ಕೃಷ್ಣ ಅದನ್ನು, ಸಾವು ಸುಂದರವಾಗಿದೆ, ಅದು ಭಯಾನಕ ಅಲ್ಲ, ಅದು ಸಹಜ, ಅದಕ್ಕೆ ನಾವು ಗಾಬರಿ ಆಗಬಾರದು ಅನ್ನುವುದಕ್ಕೋಸ್ಕರ ಒಂದು ವಿಚಿತ್ರವಾದ ಸಾವಿನ ಸರಮಾಲೆಯನ್ನು ಸೃಷ್ಟಿ ಮಾಡಿ ತಾನು ಹೊರಟು. ಗಾಬರಿ ಆಗಬಾರದು. ಬದುಕು ಸಾವು, ಇದನ್ನು ಪ್ರಾರಂಭದಲ್ಲಿ ಗೋಪಿಕಾಸ್ತ್ರೀಯರ ಹತ್ರ ಈ ಮಾತು ಹೇಳಿದ್ದ. 10 ವರ್ಷ 11 ವರ್ಷ ತನಕ ಗೋಪಿಕಾಸ್ತ್ರೀಯರ ಜೊತೆಗೆ ಕುಣಿದಾಡಿದ್ದು ಹುಡುಗಾಟದಲ್ಲಿ. ಕೃಷ್ಣ ಅಂದರೆ ಅವರಿಗೆ ಹುಚ್ಚು ಕಟ್ಟಿ ಕುಣಿತಿದ್ರು ಗೋಪಿಕಾಸ್ತ್ರೀಯರು. 11ನೇ ವಯಸ್ಸಿನಲ್ಲಿ ಬಂದ್ಬಿಟ್ಟ, ಮಧುರೆಗೆ ಬಂದ. ಗೋಪಿಕಾಸ್ತ್ರೀಯರು ಹೇಳಿದರು, ಕೃಷ್ಣ ನೀನು ಹೋಗಬಾರದು, ಅವನು ಕಂಸ ದುರ್ಬುದ್ಧಿ, ಅವನು ಏನು ಮಾಡ್ತಾನೋ ಗೊತ್ತಿಲ್ಲ, ನೀನು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗ, ಅಷ್ಟೇ ಅಲ್ಲ ನಿನ್ನನ್ನು ಬಿಟ್ಟು ನಾವು ಇರುವುದು ಸಾಧ್ಯ ಇಲ್ಲ. ನೋಡಿ ಅಲ್ಲಿ ಬಂತು ಕೃಷ್ಣ ಅದನ್ನು, ನಿನ್ನನ್ನು ಬಿಟ್ಟು ನಾವು ಒಂದು ಕ್ಷಣ ಇರಲಾರೆವು, ನೀನು ಅದಿಲ್ಲ ಹಬ್ಬಕ್ಕೆ ಹೋಗಿಬಿಟ್ರೆ. ಕಡೆಗೆ ಅಲ್ಲಿಗೆ ಹೋದ್ಮೇಲೆ ಅದು ಎಲ್ಲಕ್ಕಿಂತ ದೊಡ್ಡದು ಅವ್ರಿಗೆ ಕಾಡಿದ್ದದು. ಇದು ಸಾಮಾನ್ಯ ಪ್ರತಿಯೊಂದು ಹೆಂಗಸಿಗೂ ಇರತಕ್ಕಂಥ ಒಂದು ದೌರ್ಬಲ್ಯ. ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನೀನು ಅಲ್ಲಿ ಹೋಗಿಬಿಟ್ರೆ ಅಲ್ಲಿ ನಮ್ಗಿಂತ ಚಂದದ ಪೇಟೆಯ ಹುಡುಗಿಯರೆಲ್ಲ ಇದ್ದಾರಪ್ಪ, ನೀ ಅಲ್ಲೇ ಕೂತ್ಬಿಟ್ರೆ ನಮ್ಮ ಗತಿಯನ್ನು.
ಇದು ಪ್ರತಿಯೊಂದು ಹೆಂಗಸಿಗೂ ಇರತಕ್ಕ ಒಂದು ಅಸೂಯೆ. ಯಾಕೆಂದರೆ ನನಗಿಂತ ಚಂದದ ಇನ್ನೊಬ್ಬರದ್ದು ಪರಿಚಯ ಆಗಿಬಿಟ್ರೆ ಅವರಿಗೆ ಇದು ತಲೆ ಹೋದರೆ ಹುಚ್ಚೆ ಹಿಡಿದ್ಬಿಡುತ್ತೆ ಹೆಂಗಸರಿಗೆ. ಅದು ಒಂದು ದೊಡ್ಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಸಮಸ್ಯೆ ಅದು ಅವರಿಗೆ. ಹಾಗೆ ಇವರು ಹೇಳ್ತಾರೆ, ನೀನು ಪೇಟೆಗೆ ಹೋದರೆ ಪೇಟೆಯ ಹುಡುಗಿಯರ ಪರಿಚಯ ಆಗಿಬಿಟ್ರೆ ಮತ್ತು ನಾವು ಹಳ್ಳಿಯವರು ನಮ್ಮನ್ನು ಮರೆತು ಬಿಟ್ಟರೆ ನೀವು ಹೋಗಬಾರ್ದು. ಎಲ್ಲಿಯಾದರೂ ಉಂಟಾ? ಬಿಲ್ಲ ಹಬ್ಬ ಮುಗಿದು ಮಾರನೇ ದಿವಸ ಇಲ್ಲಿದ್ದೇನೆ ಅಂತ ಅಂದ್ಬಿಟ್ಟ. ಸರಿ ಬಂದು ಬಿಲ್ಲ ಹಬ್ಬ ಮುಗೀತು, ಕಂಸ ಸತ್ತ. ಮತ್ತು 40 ವರ್ಷ ಗೋಪಿಕಾಸ್ತ್ರೀಯರು ಸುದ್ದಿಗೆ ಹೋಗಲಿಲ್ಲ ಕೃಷ್ಣ. 40 ವರ್ಷದ ಮೇಲೆ ಅವನು 50 ದಾಟಿದ ಮೇಲೆ ಮತ್ತೆ ಹೀಗೇ ಅವನು ಒಂದೊಮ್ಮೆ ಪ್ರಭಾಸದಲ್ಲಿ ಯಾಗ ಮಾಡುವಾಗ ಗ್ರಹಣ ಸಮಯದಲ್ಲಿ ಗೋಪಿಕಾಸ್ತ್ರೀಯರನ್ನು ತರಿಸಿಕೊಂಡು ಮಾತಾಡಿಸಿದ. ತುಂಬ ಕಾದಿರ ನನಗೋಸ್ಕರ ಅಂತ ಆವಾಗ ಬಹಳ ಆತ್ಮೀಯತೆಯಿಂದ ಮಾತಾಡಿಸಿದ್ದಾನೆ. ಮಾತ್ರ 50 ವರ್ಷ ದಾಟಿದೆ ಇವನಿಗೂ ಗೋಪಿಕಾಸ್ತ್ರೀಯರಿಗೂ. ತುಂಬ ಕಾದಿರ ನನಗೋಸ್ಕರ, ನಾನು ನಿಮ್ಮ ಹತ್ರ ಬರಲೇ ಇಲ್ಲ, ದೂರ ಹೋದೆ ಅಂತ ತಿಳ್ಕೊಂಡ್ರ? ಇಲ್ಲವಲ್ಲ, ನಾನು ನಿಮ್ಮ ಒಟ್ಟಿಗೆ ಇದ್ನಲ್ಲ, ನಾನು ಎಂದೂ ದೂರ ಹೋಗಲಿಲ್ಲ. ಏನು ಕೃಷ್ಣ ಸುಳ್ಳು ಹೇಳ್ತೀನಿ? ಸುಳ್ಳು? ನಿಮ್ಮ ಹೃದಯವನ್ನೇ ಕೇಳಿಕೊಳ್ಳಿ. ನಾನು ಮುಂಚೆ 11 ವರ್ಷ ನಿಮ್ಮ ವೃಂದಾವನದಲ್ಲಿದ್ದೆ, ಹೋದ ಮೇಲೆ ನಿಮ್ಮ ಹೃದಯದಲ್ಲೇ ಇದ್ದೆ. 40 ವರ್ಷ ವೃಂದಾವನದಲ್ಲೇ ಅಲ್ಲ, ನಿಮ್ಮ ಹೃದಯದ ಒಳಗೆ ಬಂದು ಕೂತಿದ್ದೆ. ಯಾಕೆ ದೂರ ಹೋದ್ದು ಗೊತ್ತುಂಟಾ? ಅದಕ್ಕೋಸ್ಕರವೇ ನಿಮಗೆ ತೀರ ಹತ್ತಿರ ಆಗಬೇಕು ಅಂತ ದೂರ ಹೋದ್ದು ನಾನು. ಹತ್ತಿರ ಇದ್ದವರು ದೂರ ಆಗ್ತಾರೆ, ದೂರ ಇದ್ದವರು ಹತ್ತಿರ ಆಗ್ತಾರೆ. ಹತ್ತಿರ ಇದ್ದ ಕೂಡಲೇ ನಿಮಗೆ ಕೃಷ್ಣ ಹತ್ತಿರವೇ ಇರ್ತಿದ್ರೆ ನೀವು ಇಷ್ಟು ಹೃದಯದಲ್ಲಿ ಕೃಷ್ಣ ನಿಲ್ತಿರ್ಲಿಲ್ಲ. ಮತ್ತೆ ಕೃಷ್ಣ ಹತ್ತಿರವೇ ಇರ್ತಿದ್ದ. ಕೃಷ್ಣ ಇದ್ದಾನ ಅಂತ ಯಾರ ಕೇಳಲಿಕ್ಕೆ ಬಂದರೆ, ಅಯ್ಯೋ ಅವನು ಇಲ್ಲೇ ಬಿದ್ದಿರೋದು ಮತ್ತೇಲಿ ಹೋಗ್ತಾನೆ ಅಂತ ಹೇಳ್ತಿದ್ರು. ಈಗ ಹಾಗಲ್ಲ. ಕೃಷ್ಣ ಕೃಷ್ಣ ಪ್ರತಿ ಕ್ಷಣ ನಿಮ್ಮ ಹೃದಯ ಕೃಷ್ಣನಿಗೋಸ್ಕರ ಚಡಪಡಿಸುತ್ತಲ್ಲ. ಅದು ಕಾರಣ ಏನಂದ್ರೆ ನಾನು ದೂರ ಹೋದದ್ದು, ನಿಮಗೆ ಹತ್ತಿರ ಆಗಬೇಕು ಅಂತ ದೂರ ಹೋದೆ ಎಂದ. ನಿನ್ನ ಭಾಷೆ ನಿನ್ನ ನಡೆ ಒಂದು ನಮಗೆ ಅರ್ಥ ಆಗೋಲ್ಲ ಕೃಷ್ಣ. ಒಂದು ಅದು. ಮತ್ತೊಂದು ಯಾಕೆ ದೂರ ಹೋದೆ ಗೊತ್ತಾ? ಜೀವನ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕು. ಇದೇ ಜೀವನ. 10 ವರ್ಷ ನಿಮ್ಮೊಟ್ಟಿಗೆ ಕುಣಿದಾಡಿದೆ ಅಲ್ವಾ, ನೀವು ಅದೇ ಜೀವನ ಅಂತ ತಿಳ್ಕೊಂಡ್ರಿ. ಆ 10 ವರ್ಷ ನಾವು ಜತೆಗಿದ್ದದ್ದಕ್ಕಿಂತ ಮುಖ್ಯ ನಾವು ದೂರ ಸರಿದ ಈ 40 ವರ್ಷ ಮುಖ್ಯ ಆಗಬೇಕು ಜೀವನದಲ್ಲಿ. ಕೂಡುವುದು ಅಗಲುವುದಕ್ಕಾಗಿ ಎನ್ನುವ ಸತ್ಯ ನಿಮಗೆ ತಿಳಿಯಬೇಕು ಅಂತ ದೂರ ಹೋದೆ. ಇದು ಕೃಷ್ಣ. ಅವನು ಏನು ಮಾಡಿದರೂ ಅದರ ಹಿಂದೆ ಒಂದು ಅದ್ಭುತವಾದ ಫಿಲಾಸಫಿಯನ್ನು ನಮ್ಮ ಮುಂದೆ ತೆರೆದಿಡ್ತಾನೆ. ಹುಡುಗಾಟದ ಕ್ರಿಯೆ ಅಲ್ವೇ ಅಲ್ಲ, ಪ್ರತಿಯೊಂದರ ಹಿಂದೆ ಅವನ ಹುಡುಗಾಟದ ಬಾಲ್ಯದ ಒಂದೊಂದು ಆಟದಲ್ಲೂ ಒಂದು ದೊಡ್ಡ ಫಿಲಾಸಫಿಯನ್ನು ತೆರೆದಿಡ್ತಾನೆ ಕೃಷ್ಣ. ಹಾಗೆಯೇ ಈ ಸಾವಿನಲ್ಲಿ ಒಂದು ದೊಡ್ಡ ಫಿಲಾಸಫಿ ತಂದಿಟ್ಟ. ನೀನು ನಿಶ್ಚಿಂತೆಯಿಂದ ಈ ವ್ಯವಸ್ಥೆ ಮಾಡಬೇಕು. ಕಾಲಿಗೆ ತಲೆಗಟ್ಟಿಸಿ ಅವನು ಹೊರಟು ಹೋಗಿ ಈ ಕಡೆಯಿಂದ ಕೃಷ್ಣ ಏನು ಮಾಡಿದ? ಕೃಷ್ಣ ಅವತಾರ ಸಮಾಪ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರಂತೆ ಈ ಕೃಷ್ಣನ ಅವತಾರ ಸಮಾಪ್ತಿಯನ್ನ ನೋಡಬೇಕು ಅಂತ. ಭವಂ ಪಿತಾಮಹಂ ವೀಕ್ಷ್ಯ ವಿಭೂತಿ ಆತ್ಮನೋ ವಿಭು ಸಂಯುಜ್ಯ ಆತ್ಮನಿ ಚ ಆತ್ಮಾನಂ ಪದ್ಮನೇತ್ರೇ ನ್ಯಮೀಲಯತ್. ಬ್ರಹ್ಮರುದ್ರಾದಿ ದೇವತೆಗಳು ಭಗವಂತನ ಆ ಅವತಾರ ಸಮಾಪ್ತಿ, ಅವನು ತನ್ನ ಮೂಲ ರೂಪ ಜ್ಞಾನಾನಂದಮಯವಾದ ಆ ರೂಪ ಸಹಿತವಾಗಿ ಮೂಲ ರೂಪದ ಜೊತೆಗೆ ಸೇರುವ ಆ ದೃಶ್ಯವನ್ನು ನೋಡಬೇಕು ಅಂತ ಮುಗಿಲಲ್ಲಿ ಬಂದು ನಿಂತಿದ್ದಾರೆ. ಅವರು ಬಂದದ್ದನ್ನು ನೋಡಿದಂತೆ ಭವಂ ಪಿತಾಮಹಂ ವೀಕ್ಷ್ಯ ಚತುರ್ಮುಖ ರುದ್ರ ಇಂದ್ರಾದಿ ದೇವತೆಗಳು ಇವ್ರನ್ನೆಲ್ಲ ನೋಡಿದ. ಯಾರವರು? ವಿಭೂತಿ ಆತ್ಮನಃ, ತನ್ನದೇ ವಿಭೂತಿಗಳು, ತಾನೇ ಅಲ್ಲಿ ಒಳಗಿದ್ದು ಅವರಿಗೆ ಆ ಶಕ್ತಿ ಕೊಟ್ಟು ಅದನ್ನು ಸೃಷ್ಟಿ ಮಾಡಿದಂಥ ವಿಭೂತಿ ಆತ್ಮನೋ ವಿಭು ಸಂಯುಜ್ಯ ಆತ್ಮನಿ ಚ ಆತ್ಮಾನಂ. ಬಲರಾಮನು ಆತ್ಮನಿ ಆತ್ಮಾನಂ ಸಂಯುಜ್ಯ, ಇವನು ಆತ್ಮನಿ ಆತ್ಮ. ಬಲರಾಮ ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದ. ಇವನು ತನ್ನ ಈ ಅವತಾರ ರೂಪವನ್ನ ಆತ್ಮ ಅಂದರೆ ಈ ತನ್ನ ಸ್ವರೂಪ, ಈ ಅವತಾರದ ಒಂದು ವಿಶಿಷ್ಟವಾದ ಜನದ ಕಣ್ಣಿಗೆ ಗೋಚರವಾದ ರೂಪವನ್ನ ಆತ್ಮನಿ ವ್ಯಾಪ್ತವಾದ ತನ್ನ ಸರ್ವಗತವಾದ ರೂಪದ ಜೊತೆಗೆ ಏಕೀಭಾವಗೊಳಿಸಿಬಿಟ್ಟ. ಅದನ್ನ ಬ್ರಹ್ಮಾದಿ ದೇವತೆಗಳು ಕೊಂಡ್ರು, ಉಳಿದವರಿಗೆ ಕಾಣಲಿಲ್ಲ. ಅದು ಉಳಿದವರಿಗೆ ಕೃಷ್ಣ ಮೂಲ ರೂಪದ ವ್ಯಾಪ್ತವಾದ ರೂಪದ ಜೊತೆಗೆ ಅದೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಪೂರ್ಣ
ಆ ಪೂರ್ಣದ ಜೊತೆಗೆ ಆತ್ಮನಿ ಆತ್ಮಾನಂ ಸಂಯುಜ್ಯ ಸೇರಿದ್ದನ್ನು ಬ್ರಹ್ಮಾದಿ ದೇವತೆಗಳು ನೋಡಿದರು. ಮನುಷ್ಯರಿಗೆ ಕಾಣಲಿಲ್ಲ. ಭಗವಂತ ಜ್ಞಾನಾನಂದಮಯವಾದ ದೇಹವನ್ನು ಪರಿಸಮಾಪ್ತಿಗೊಳಿಸಿದ. ಅಂಥದೇ ಒಂದು ಪಾಂಚಭೌತಿಕ ದೇಹ ಉಳಿದವರಿಗೆ ಭ್ರಮೆಗೆ ಕಾಣುವಂತೆ ಅಲ್ಲಿ ಉಳಿಸಿ ಹೋದ. ಅದು ಬ್ರಹ್ಮದೇವತೆಗಳು ಹೇಗೆ ಅವನ ಕೊನೆ ಕ್ಷಣ ಅಂದರೆ ಪದ್ಮನೇತ್ರೆ ನ್ಯಮೀಲಯತ್, ಆ ಕಣ್ಣು ತೆರೆದು ಆ ತಾವರೆ ಕಣ್ಣಿನ ನೋಟಕ್ಕೋಸ್ಕರ ಇಡೀ ಜಗತ್ತು ಆಸೆ ಪಡ್ತಿತ್ತು. ಅವನು ಕಣ್ಣು ತೆರೆದು ಕೃಷ್ಣ ನೋಡಬೇಕು. ಆ ಕಣ್ಣು ಏನು ಚಂದ, ಆ ತಾವರೆ ಹೆಸರಿನಂಥ ಕಣ್ಣು. ಅದರಿಂದ ಒಮ್ಮೆ ಕೃಷ್ಣನ ದೃಷ್ಟಿಗೆ ನಾವು ಬಿದ್ದರೆ ಸಾಕು, ಅವನ ಕಣ್ಣು ನಮ್ಮ ಕಣ್ಣಿಗೆ ಬೀಳಬೇಕು ಅಂತ. ಅಂಥ ಒಂದು ಸೌಂದರ್ಯದ ಖನಿಯಾಗಿದ್ದ ಕೃಷ್ಣ ಇನ್ನು ಮತ್ತೆ ಯಾರಿಗೂ ಆ ಕಣ್ಣನ್ನು ನೋಡುವ ಅವಕಾಶ ಕೊಡದೆ ತನ್ನ ಕಣ್ಣನ್ನು ಮುಚ್ಚಿ ಕೂತ್ಬಿಟ್ಟ. ಪದ್ಮನೇತ್ರೆ, ಜಗತ್ತೆಲ್ಲ ಆಸೆ ಪಡ್ತಾ ಇದ್ದಂಥ ಆ ತಾವರೆ ಕಣ್ಣನ್ನ ಕೊನೆಯದಾಗಿ ಜನದ ದೃಷ್ಟಿಗೆ ನ್ಯಮೀಲಯತ್ ಮುಚ್ಚಿ ಕೂತ್ಬಿಟ್ಟ. ಧ್ಯಾನಸ್ಥಿತನಾಗಿ ಕೂತಂತೆ. ಆಮೇಲೆ ಅರ್ಜುನ ಬಂದಾಗ ಅವನಿಗೆ ಕಂಡದ್ದು ಧ್ಯಾನಸ್ಥಿತವಾಗಿ ಕೂತ ಒಂದು ಮೂರ್ತಿ. ಅದು ಕೃಷ್ಣನ ಮೂರ್ತಿ ಅಲ್ವೇ ಅಲ್ಲ. ಕೃಷ್ಣ ಜ್ಞಾನಾನಂದಮಯನಾಗಿ ಅದೃಶ್ಯನಾಗಿ ಅಂಥದೇ ಒಂದು ರೂಪವನ್ನು ಉಳಿದ ಮಂದಿಗೆ ಒಂದು ದೃಷ್ಟಿಗೆ ಗೋಚರ ಆಗಲಿ ಅಂತ ಬಿಟ್ಟು ಹೋಗಿತ್ತು. ಹೀಗೆ ಬ್ರಹ್ಮಾದಿ ದೇವತೆಗಳು ಆ ಮೂಲ ರೂಪದಲ್ಲಿ ಕೃಷ್ಣ ತನ್ನ ರೂಪವನ್ನು ಸಂಯೋಜನೆ ಮಾಡಿ ಆ ವ್ಯಾಪ್ತ ರೂಪದಲ್ಲಿ ಈ ರೂಪ ಸೇರುವುದನ್ನು, ಬೆಳಕು ಬೆಳಕಿನೊಡೆಗೆ, ಬೆಳಕು ಬೆಳಕಿನ ಜೊತೆಗೆ ಒಂದಾಗುವುದನ್ನು ಕಂಡು ವಿಸ್ಮಯಗೊಂಡ್ರಂತೆ. ಆ ಥರ ಭಗವಂತ ಮೂಲ ರೂಪದ ಜೊತೆಗೆ ಸೇರಿ ನಿಂತೆಂಥ ದೃಶ್ಯ ದೇವತೆಗಳು ನೋಡಿ ನಮಸ್ಕರಿಸಿ ಭಾವಪೂರ್ಣರಾಗಿ ಹೊರಟು ಹೋದರು. ಈ ಕಡೆಯಿಂದ ದಾರುಕ ಸುದ್ದಿ ಮುಟ್ಟಿಸಲಿಕ್ಕೆ ಹೋಗಿದ್ದಾನೆ. ಅಲ್ಲಿಂದ ಮುಂದೆ ಅರ್ಜುನನಿಗೆ ಹೇಳಬೇಕು, ಅರ್ಜುನ ಬರಬೇಕು, ಮುಂದೆ ಇನ್ನು ಏನೇನು ಆಗಬೇಕು ಅದರ ವ್ಯವಸ್ಥೆಯ ಭಾಗ ಮಾತ್ರ ನಾವು ನೋಡ್ಲಿಕ್ಕೆ ಉಳಿದಿರೋದು. ಏಕಾದಶ ಸ್ಕಂಧದಲ್ಲಿ ಕೃಷ್ಣ ಧ್ಯಾನಸ್ಥಿತನಾಗಿ ಕೂಡುವಂತೆ ಕಣ್ಮುಚ್ಚಿ ಕೂತು ಬಿಟ್ಟಿದ್ದಾನೆ. ಆದರೆ ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಿದೆ ಆ ರೂಪ ಹೋಗಿ ಮೂಲ ರೂಪದ ಜೊತೆಗೆ ಸೇರಿದ್ದು. ಉಳಿದವರಿಗೆ ಗೊತ್ತಿಲ್ಲ. ಹಾಗೆ ಏನೋ ಕೃಷ್ಣ ಕಣ್ಮುಚ್ಚಿ ಕೂತು ಬಿಟ್ಟಿದ್ದಾನೆ. ಸಾಮಾನ್ಯ ಜನರಿಗೆ ಪಾಪ ಕಣ್ಮುಚ್ಚಿ ಕೂತು ಬಿಟ್ಟಿದ್ದಾನೆ, ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ ಅಂತ ಸಾಮಾನ್ಯ ಜನರು ತಿಳ್ಕೊಳ್ಳುವಂತೆ ವಿಚಿತ್ರವಾಗಿ ಕೂತು ಬಿಟ್ಟಿದ್ದಾನೆ. ಇದು ಭಗವಂತನ ಒಂದು ವಿಸ್ಮಯದ ಅವತಾರದಷ್ಟೇ ವಿಸ್ಮಯ. ಅವತಾರ ಸಮಾಪ್ತಿಯಲ್ಲೂ ತೋರಿಸಿ 106 ವರ್ಷ 6 ತಿಂಗಳ ಕಾಲ ಜನರನ್ನು ಹುಚ್ಚೆದ್ದು ಕುಣಿಸಿ ಅಷ್ಟೇ ನಿರಂಬಳವಾಗಿ ನಿರ್ಲಿಪ್ತವಾಗಿ ಅವತಾರ ಸಮಾಪ್ತಿ ಮಾಡಿ, ಇದನ್ನು ಅವತಾರ ಸಮಾಪ್ತಿ ಮಾಡಬೇಕಾಗಿರಲಿಲ್ಲ ನೋಡಿ. ವೇದವ್ಯಾಸರು ಇವತ್ತಿಗೂ ಅವತಾರ ಸಮಾಪ್ತಿ ಮಾಡಲಿಲ್ಲ. ಪರಶುರಾಮ ಇವತ್ತಿಗೂ ಅವತಾರ ಸಮಾಪ್ತಿ ಮಾಡಲಿಲ್ಲ. ಆದರೆ ಈ ರೂಪದಲ್ಲಿ ಅವತಾರ ಸಮಾಪ್ತಿ ಮಾಡಿ ಜನಕ್ಕೆ ಒಂದು ಹೊಸ ವಿಚಿತ್ರ ಪಾಠ ಕಲಿಸಿ, ಜನನದ ಪಾಠದ ಜೊತೆಗೆ ಸಾವಿನ ಪಾಠವನ್ನು ಕಲಿಸಿ ಅವತಾರ ಸಮಾಪ್ತಿ ಮಾಡಿದ. ಅಂಥ ಕೃಷ್ಣನ ಅವತಾರದ ವಿಚಿತ್ರ ಲೀಲೆಯ ಈ ವಿಚಿತ್ರ ಘಟನೆಯನ್ನು ಚಿಂತನೆ ಮಾಡುವ ಈ ಘಟ್ಟದಲ್ಲೇ ಇವತ್ತಿನ ನಮ್ಮ ಭಾಗವತ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಇನ್ನು ಉಳಿದಿರತಕ್ಕಂಥ ಸ್ವಲ್ಪ ವಿಷಯವನ್ನು ಚಿಂತನೆ ಮಾಡಿದರೆ ಏಕಾದಶ ಸ್ಕಂಧ ಪೂರ್ತಿ ನಾವು ಚಿಂತನೆ ಮಾಡಿದ ಹಾಗಾಗತ್ತೆ. ಇನ್ನೂ ಬರೇ ಒಂದು ಅಧ್ಯಾಯವೂ ಪೂರ್ತಿ ಇಲ್ಲ, ಇನ್ನೊಂದು ಅಧ್ಯಾಯ ಸ್ವಲ್ಪ ಇರೋದು. ಅದರ ಚಿಂತನ ನಾಳೆ ದಿವಸ ಕೊನೆಯ 31ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮನನ ಮಾಡೋಣ. ಅಲ್ಲಿಗೆ ಕೃಷ್ಣಾವತಾರದ, ಯಾಕೆಂದರೆ 10ನೇ ಸ್ಕಂಧದಲ್ಲಿ ಪೂರ್ತಿ ಕೃಷ್ಣನ ಅವತಾರದ ಮಹಿಮೆಗಳನ್ನು ಹೇಳಿದರೆ 11ನೇ ಸ್ಕಂಧದಲ್ಲಿ ಕೃಷ್ಣನ ಸಂದೇಶ ಮತ್ತು ಅವತಾರ ಸಮಾಪ್ತಿ. 10ನೇ ಸ್ಕಂಧವು ಮುಕ್ತಾಯ ಆಗ್ತಾ ಇದೆ ಅಲ್ಲಿ ರಾಜಾಜಿನಗರದಲ್ಲಿ. ಅದು ಒಂದು ಸ್ವಲ್ಪ ಶ್ರುತಿಗೀತೆಯಲ್ಲಿ ಕೂತಿದೆ. ಅದು ಆದರೆ 10, 11 ನಾಳೆ ಇಲ್ಲಿ ಮುಕ್ತಾಯ ಆದರೆ ಒಂದು ಘಟ್ಟ ನಾವು ಒಂದು ಅಪವಾದದಿಂದ ಮುಕ್ತನಾಗ್ತಾ ಸ್ವಲ್ಪ. ಯಾಕಂದರೆ ಬನ್ನಂಜಿಯವರು ಯಾವುದನ್ನು ಶುರು ಮಾಡಿದ್ದನ್ನು ಮುಗಿಸೋಲ್ಲ, ಪೂರ ಅರ್ಧ ಅಂತ. ಈಗ ದಶಮ ಸ್ಕಂಧ ಮತ್ತು ಏಕಾದಶ ಸ್ಕಂಧ
ಈ ಎರಡನ್ನು ಮುಗಿಸುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಒಂದು ಶುಭ ಲಕ್ಷಣ. ಭಗವಂತ ಅದು ನಡೆಸಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತಾ ಇದ್ದೇನೆ.